ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದ ವತಿಯಿಂದ ಒಂದು ಏನು ಭತ್ತ, ಕಾಫಿ, ಕಾಳುಮೆಣಸು, ಅಡಿಕೆ ಮತ್ತೆ ಶುಂಠಿ ಇದ್ರದ ಒಂದು ರೈತರುಗಳಿಗೆ ಏನಪ್ಪಾ ಅಂದ್ರೆ ಪ್ರತಿ ನಾವು ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಕೆಲವೊಂದು ಟಾಪಿಕ್ ಮುಖಾಂತರ ನಾವು ವೆಬಿನಾರ್ಗಳನ್ನ ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಆ ವೆಬಿನಾರ್ ಕಂಡಕ್ಟ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮಾತ್ರ ಮಾಡ್ತಾ ಇದ್ವಿ. ಸೊ ನಮ್ಗೆ ಆ ಕಾರ್ಯಕ್ರಮಗಳಾದ್ಮೇಲೆ ನಮ್ಮ ಜಿಲ್ಲೆಯಿಂದ ಆಗಿರ್ಬೋದು, ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು ಕೆಲವೊಂದು ಫೀಡ್ಬ್ಯಾಕ್ ಬರ್ತಿತ್ತು. ಏನಪ್ಪಾ ಅಂದ್ರೆ ಈಗ ಬೇರೆ ನಾವು ಒಂದು ಜಿಂಜರ್ ಕಾರ್ಯಕ್ರಮ ಮಾಡಿದ್ರೆ ಅಥವಾ ಪೆಪ್ಪರ್ ಕಾರ್ಯಕ್ರಮ ಮಾಡಿದ್ರೆ ಅದ್ರಲ್ಲಿ ಭತ್ತನೂ ಕೇಳ್ತಾ ಇದ್ರು. ಸೊ ಮತ್ತೆ ಅದ್ರ ಜೊತೆಗೆ ನಮಗೆ ಕಾಳುಮೆಣಸು ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಇಂಟ್ರಾಕ್ಷನ್ಸ್ಗೆ ಆದಷ್ಟು ಅವಕಾಶ ಕೊಡಿ ಅಂತ ಕೆಲವೊಂದು ಫೀಡ್ಬ್ಯಾಕ್ ಬಂದಿತ್ತು. ಯಾಕೆಂದ್ರೆ ಈಗ ಕೃಷಿಗೆ ಈಗ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ಲಿಕ್ಕೆ ಇದು ರೈಟ್ ಟೈಮ್ ನಮ್ಗೆ. ಈ ಟೈಮ್ ಏನಾಗುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಒಂದೊಂದು ಟಾಪಿಕ್ ಅಲ್ಲಿ ನಾವು ವೆಬಿನಾರ್ಗಳನ್ನ ಮಾಡೋದಕ್ಕಿಂತ ಒಂದು ಇಂಟ್ರಾಕ್ಷನ್ಸ್ ಟೈಪ್ ನಮ್ಗೆ ಅಂದ್ರೆ ನಮ್ಗೆ ಏನೋ ಒಂದು ಪ್ರಶ್ನೆಗಳು ಇರುತ್ತೆ. ಸೊ ಅದಕ್ಕೆ ನಮ್ಗೆ ಫೀಡ್ಬ್ಯಾಕ್ ಬೇಕಾಗಿರುತ್ತೆ ಅಥವಾ ನಮಗೆ ಒಂದು ಅದಕ್ಕೆ ಆನ್ಸರ್ ಬೇಕಾಗಿರುತ್ತೆ. ಆ ಆನ್ಸರ್ಗೆ ನಮ್ಗೆ ಉತ್ತರ ಬೇಕಾಗಿರ್ತ ತಿಳ್ಕೊಳ್ಳಿಕ್ಕೆ ಒಂದು ನಿಮ್ಮಲ್ಲಿ ಒಂದು ಇಂಟ್ರಾಕ್ಷನ್ಸ್ ಟೈಪ್ ನೇರ ಒಂದು ಕಾರ್ಯಕ್ರಮನ ಮಾಡಿ ಸರ್ ಅಂತ ನಮ್ಗೆ ಕೆಲವೊಂದು ಫೀಡ್ಬ್ಯಾಕ್ ಬಂದ ಮೇರೆಗೆ ಸೊ ಇವತ್ತು 1 hour ಒಂದು ಲೈವ್ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಾಜುಜಾರ್ಸ್ ಅವರು ಒಂದು ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೀನಿ. ಸೊ ಅದೇ ರೀತಿ ಈ ಒಂದು ಲೈವ್ ಅವರ್ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ದೇವಯ್ಯ ಅಂತ ಸೊ ತೋಟಗಾರಿಕೆ ವಿಜ್ಞಾನಿಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ವಿಜ್ಞಾನಿಯಾದಂತ ಡಾಕ್ಟರ್ ಪ್ರಭಾಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಸೊ ಹಾಗೆ ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತರುಗಳು ಸೊ ಇರ್ರೆಸ್ಪೆಕ್ಟ್ ಆಫ್ ಕ್ರಾಪ್ ನಾವೀಗೇನು ಒಂದು ಏನೋ ಒಂದು 5 ಬೆಳೆಗೆ ಅಂತ ಒಂದು ಸೀಮಿತವಾಗಿ ನಾವು ಮಾಡ್ಕೊಂಡಿದೀವಿ, ಅದಕ್ಕೆ ರಿಲೇಟೆಡ್ ಕೇಳಬೇಕು ಅಂತ ಏನಿಲ್ಲ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಸೊ ಏನೇ ಮಾಹಿತಿ ಬೇಕಾದ್ರೂ ಸೊ ನೀವು ಒಂದು ಡೈರೆಕ್ಟ್ ಆಗಿ ಕ್ವಶನ್ಸ್ ಮುಖಾಂತರ ನಾವು ಕೇಳ್ಬೋದು. ಸೊ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆನ್ಸರ್ ಮಾಡ್ಲಿಕ್ಕೆ. ಅದ್ರ ಜೊತೆಗೆ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸೊ ಫಸ್ಟ್ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದಿರಿ ಅವುಗಳೆಲ್ಲರೂ ಕೂಡ ತಮ್ಮ ಹೆಸರು, ಅಡ್ರೆಸ್ ಸೊ ಅದನ್ನ ಒಂದು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸಿ. ಸೊ ಇಲ್ಲಿ ಅದಕ್ಕೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವರಿಗೆ ಯಾರು ನೇರವಾಗಿ ಸೊ ಕ್ವಶನ್ಸ್ ಕೇಳೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ಸೊ ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಮುಖಾಂತರ ನೀವು ಟೈಪ್ ಮಾಡಿ ಕಳ್ಸಿದ್ರು ಕೂಡ ಅದಕ್ಕೆ ಆನ್ಸರ್ ಅನ್ನ ಮಾಡ್ತೀವಿ. ಮತ್ತೆ ನೇರವಾಗಿ ಸೊ ನೀವು ನಮ್ಮ ಜೊತೆಲೆ ಭಾಗವಹಿಸಬಹುದು. ಏಕೆಂದ್ರೆ ಇದು 2-way ಇಂಟ್ರಾಕ್ಷನ್ಸ್. ಸೊ ನಿಮ್ಗೆ ಏನೋ ಒಂದು ಪ್ರಶ್ನೆ ಇರುತ್ತೆ, ಸೊ ಅದಕ್ಕೆ ಉತ್ತರಗಳನ್ನ ಸಂಬಂಧಪಟ್ಟ ವಿಜ್ಞಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ಸೊ ಇದು ಒಂದು ಮೊದಲ ಪ್ರಯತ್ನ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಿಂದ ಮೊದಲನೇ ಪ್ರಯತ್ನ. ಯಾಕೆಂದ್ರೆ ಪರ್ಟಿಕ್ಯುಲರ್ ಕ್ರಾಪ್ ಆಗಿ ಮಾಡ್ತಾ ಇದ್ದೀವಿ, ಬಟ್ 2-way ಇಂಟ್ರಾಕ್ಷನ್ಸ್ ಟೈಪ್ ಮೊದಲನೇ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಕೆಲವೊಂದು ಸಂದರ್ಭದಲ್ಲಿ ಪೆಸ್ಟ್ ಅಂಡ್ ಡಿಸೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಇರುತ್ತೆ. ಸೊ ಯಾರಾದ್ರೂ ಸ್ಯಾಂಪಲ್ಸ್ ಗಳಿದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ಸ್ಯಾಂಪಲ್ಸ್ ಮುಖಾಂತರನು ಕೂಡ ಲೈವ್ ಕಾರ್ಯಕ್ರಮದಲ್ಲಿ ತೋರಿಸಬಹುದು ಅಂತ ಹೇಳ್ತಾ, ಸೊ ಇನ್ನು ನಿಮ್ಮ ಒಂದು ಫೀಡ್ಬ್ಯಾಕ್ ಕೂಡ ಬೇಕಾಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಇದು ಮೊದಲನೇ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ, ನೇರ ಇಂಟ್ರಾಕ್ಷನ್ ಕಾರ್ಯಕ್ರಮ ಆಗಿರೋದ್ರಿಂದ ಸೊ ಪ್ರಯತ್ನವನ್ನ ಮಾಡೋಣ. ಸಕ್ಸಸ್ ಆದ್ರೆ ವೀಕ್ಲಿ ಒಂದು ಈ ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ, ಸೊ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಾಜುಜಾರ್ಸ್ ಅವರು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಮೈ ಕೊಲೀಗ್ಸ್ ಅಟ್ KVK ಗೋಣಿಕೊಪ್ಪ, ಶ್ರೀ ವೀರೇಂದ್ರ ಕುಮಾರ್, ಶ್ರೀ ದೇವಯ್ಯ, ಶ್ರೀ ಪ್ರಭಾಕರ್, and all other colleagues who are joined from KVK and the department. ಅದೇ ಥರ ತುಂಬ ರೈತರು ಜಾಯ್ನ್ ಆಗಿದೆ, ಅವ್ರಿಗೂ ಕೂಡ ಒನ್ಸ್ ಅಗೇನ್ ಸ್ವಾಗತ ಹೇಳ್ತೀನಿ. ಸೊ ಫಸ್ಟ್ ಟೈಮ್ ಈ ಥರ ಒಂದು ಲಾಸ್ಟ್ ವೀಕ್ ನಾವು ಒಂದು ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಮಾಡಿತ್ತು. ಸೊ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇತ್ತು. ದೆನ್ ಅದಕ್ಕೆ ಮುಂಚೆ ಏನು ಬ್ಲ್ಯಾಕ್ ಪೆಪ್ಪರಲ್ಲಿ ಡಿಫ್ರೆಂಟ್ ಪೆಸ್ಟ್ ಆ್ಯಂಡ್ ಡಿಸೀಸ್ ಪ್ರಾಬ್ಲಮ್ಸ್, ಆ ಥರ ಸ್ಪೆಸಿಫಿಕ್ಸ್ ಪ್ರಾಬ್ಲಮ್ಸ್ ಅಡ್ರೆಸ್ ಮಾಡಿ ಸೆಮಿನಾರ್ ಅಲ್ಲನ್ನ ವೆಬಿನಾರ್ ಈ ಥರ ಮಾಡ್ತಾ ಇತ್ತು. ಸೊ ಲಾಸ್ಟ್ ವೀಕ್ ಒಂದು ಡಿಸ್ಕಷನ್ ಆಯಿತು ತುಂಬ ರೈತರದ್ದು. ಸೊ ಬೇರೆ ಬೇರೆ ಅವ್ರದ್ದು ತೋಟದಲ್ಲಿ ಬೆಳೆಗಳಿರ್ತಾರೆ, ಪೆಪ್ಪರ್ ಇರ್ತಾರೆ, ಕಾಫಿ ಇರ್ತಾರೆ, ಪ್ಯಾಡಿ, ಜಿಂಜರ್. ಸೊ ವೈ ಡೋಂಟ್ ನಾವು ಯಾಕೆ ಒಂದು ಲೈವ್ ಈ ಥರ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಲ್ಲ. ಸೊ ನಮಗೂ ಗೊತ್ತಾಗುತ್ತೆ ಫೀಲ್ಡ್ ಈಗ ಕರೆಂಟ್ಲಿ ಏನು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಅದಕ್ಕೆ ಏನು ಸೊಲ್ಯೂಷನ್ ಕೊಡ್ಬೋದು. ಸೊ ಯಾವುದೋ ಪ್ರಾಬ್ಲಮ್ ಇದನ್ನು ಸೊ ಇಲ್ಲಿ ಕೇಳ್ಬೋದು. ಸೊ
ಮೇ ಬಿ ಸಮ್ ಪ್ರಾಬ್ಲಮ್ಸ್ ಸ್ವಲ್ಪ ಡಿಫಿಕಲ್ಟ್ ಇದನ್ನು ನಾವು ಸ್ವಲ್ಪ ಟೈಮ್ ತೊಗೊಂಡು ಡಿಸ್ಕಸ್ ಮಾಡಿ ಫರ್ದರ್ ಡಿಸ್ಕಸ್ ಮಾಡಿ ಆನ್ಸರ್ ಯೂನಿವರ್ಸಿಟಿ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಐ ಥಿಂಕ್ ಇನ್ ದಿಸ್ ಲೈವ್ ಇನ್ ಪ್ರೋಗ್ರಾಮ್ ವಿಲ್ ಟ್ರೈ ಟು ಡೈರೆಕ್ಟ್ಲಿ ಅಡ್ರೆಸ್. ಏನಾವುದು ಆ ಥರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದಾನೋ ವಿಲ್ ಸಿ. ಆ್ಯಂಡ್ ಇನ್ ಒಂದು ಕ್ಲಸ್ಟರ್ ಅಲ್ಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ವಿ ಕ್ಯಾನ್ ಅರೇಂಜ್ ಫಾರ್ ಎ ಫೀಲ್ಡ್ ವಿಸಿಟ್ ಆಲ್ಸೋ ಟು ದಟ್ ಆ ಏರಿಯಲ್ಲಿ ವಿಸಿಟ್ ಮಾಡಿ ತುಂಬಾ ರೈತರು ಅಫೆಕ್ಟ್ ಆಗಿದ್ದಾನ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಫೀಲ್ಡ್ ಹೋಗಿ ಇನ್ಸ್ಪೆಕ್ಟ್ ಮಾಡಿ. ಸೊ ದಟ್ ಕ್ಯಾನ್ ಆಲ್ಸೋ ಬಿ ಕಂಬೈನ್ಡ್ ಇಫ್ ಪ್ರಾಬ್ಲಮ್ದು ಒಂದು ಇಂಟೆನ್ಸಿಟಿ ಜಾಸ್ತಿ ಇದ್ದಾನ. ಸೊ ಐ ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಟ್ ಅವರ್ ವೀರೇಂದ್ರ ಕುಮಾರ್ for having initiated such kind of a program, and ಇದು useful ಅದನ್ನ we'll continue in future also, maybe at on the weekly ಅಥವಾ 10 days or fortnightly 15 days interval. So ಈ ತರ program we can continue if it is very useful for the farmers. So with this opening remarks, I request Virendra Kumar to further take this live in program forward. ಸೊ ಈಗ ಯಾರಾದ್ರೂ ಒಬ್ಬೊಬ್ಬರೇ ಪ್ರಶ್ನೆ ಕೇಳಿ. ಸೊ ಎಲ್ಲಾರು ಒಟ್ ಎ ಟೈಮ್ ಅನ್ಮ್ಯೂಟ್ ಮಾಡ್ಕೊಂಡು ಇದು ಮಾಡಕ್ ಹೋಗೋದು ಬೇಡ. ಸೊ ಅದಕ್ಕಿಂತ ಮೊದಲನೇದಾಗಿ ಒಂದು ಬ್ರೀಫ್ ಆಗಿ, ಸೊ ಈ ಒಂದು ಟೈಮ್ ಅಲ್ಲಿ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ರಿಲೇಟೆಡ್ ಟು ಕ್ರಾಪ್ಸ್ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು 2 minutes ಸೊ ನಮ್ಮ ತೋಟಗಾರಿಕಾ ವಿಷಯ ತಜ್ಞರಾದಂತ ಡಾಕ್ಟರ್ ಪ್ರಭಾಕರ್ ಮತ್ತೆ ದೇವಯ್ಯವರು ಇದ್ದಾರೆ, ಅವ್ರು ತಿಳಿಸ್ಕೊಡ್ತಾರೆ. ನಂತರ ನಿಮ್ಗೆ ಡೈರೆಕ್ಟ್ ಅವಕಾಶವನ್ನ ಮಾಡ್ಕೊಡ್ತೀವಿ. ಎಲ್ಲರಿಗೂ ಸ್ವಾಗತ. ಹೌದು, ಈಗಾಗಲೇ ಮೋಸ್ಟ್ ಆಫ್ಲಿ ನಾವು ಲಾಕ್ಡೌನ್ ಕೊನೆಯ ಹಂತದಲ್ಲಿ ಇದ್ದೀವಿ ಅನ್ಕೊಳ್ತಾ ಇದ್ದೀನಿ. ಆದ್ರೆ ಈ ವರ್ಷದ ಮಟ್ಟಿಗೆ ಹೇಳುವಾಗಿದ್ರೆ ಈಗಾಗಲೇ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅನೇಕ ಕುಂಠಿತಗಳು ನಾವು ಕಂಡು ಬಂದಿದ್ದೀವಿ. ಯಾಕೆಂದ್ರೆ ಈ ಲಾಕ್ಡೌನ್ ಇಂದಾಗಿ ಮಳೆಯು ಸಕಾಲದಲ್ಲಿ ಪ್ರಾರಂಭವಾಗಿದೆ. ಈ ಸರಿ ನಮ್ಮ ಬೇಸಿಗೆ ಸಮಯದಲ್ಲಿ ಬಂದಂತ ಮಳೆ ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಬಂತು. ಹಾಗೆ ನಮ್ಮ ಮುಂಗಾರು ಮಳೆ ಕೂಡ ಬಹಳ ಒಂದು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗಿದೆ. ಹಾಗಾದ್ರೆ ನಾವು ಈ ಸಮಯದಲ್ಲಿ ಕೊಡಗಿನ ಮಟ್ಟಿಗೆ ಹೇಳೋದಿದ್ರೆ ನಾವು ಯಾವ ಒಂದು ಕಾರ್ಯಗಳನ್ನು ನಾವು ಈ ತಿಂಗಳು ಮಾಡ್ಬೇಕಾಗ್ತದೆ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಹೌದು, ಏನಾಗಿದೆ ಈ ಸರಿ ಆ ಒಂದು ಲಾಕ್ಡೌನ್ ಇಂದಾಗಿ ನಮ್ಮ ಅನೇಕ, ಅದರಲ್ಲೂ ಮುಖ್ಯವಾಗಿ ನಾವು ಗೊಬ್ಬರ ಹಾಕೋದನ್ನ ನಾವು ಇವಾಗ ಡಿಲೇ ಆಗಿದೆ. ಎಷ್ಟೋ ಜನರಲ್ಲಿ ನಮ್ಗೆ ಕೆಲವರಿಗೆ ಗೊಬ್ಬರ ಸಿಕ್ಕಿಲ್ಲ, ಮತ್ತೆ ಇನ್ನು ಕೆಲವರಿಗೆ ವರ್ಕರ್ಸ್ ಪ್ರಾಬ್ಲಮ್ ಇಂದಾಗಿ ಗೊಬ್ಬರ ಹಾಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಈಗ ಏನಾಗಿದೆ, ಇನ್ನೊಂದು ವಾರದವರೆಗೂ ಅಟ್ಲೀಸ್ಟ್ ಒಂದು ಬ್ರೇಕ್ ಇರುವಂತ ಸಂದರ್ಭ ಇರ್ತದೆ. ಆ ನಿಟ್ಟಿನಲ್ಲಿ ಇವಾಗ ನಾವು ಕಾಫಿ ತೋಟಗಳಲ್ಲಿ ಫಸ್ಟ್ ಡೋಸ್ ಅಥವಾ ಈ ಮೊದಲೇ ಯಾರು ಹಾಕಿದ್ರೆ ಈಗ ಸೆಕೆಂಡ್ ಡೋಸ್ ಸ್ಪ್ಲಿಟ್ ಡೋಸ್ ಎಲ್ಲ ಹಾಕಿದ್ರೆ, ಇಲ್ಲದ್ರೆ ಬಹಳ ಮುಖ್ಯವಾಗಿ ಮೊದಲನೇ ಈ ಹಂತದ ಈ ಗೊಬ್ಬರವನ್ನ ನಾವು ಕಾಫಿಗೆ ಕೊಡ್ಬೇಕಾಗ್ತದೆ. ಇದು ಬಹಳ ಮುಖ್ಯವಾದ ಒಂದು ಕೆಲಸವನ್ನು ನಾವು ಇಲ್ಲಿ ನಮ್ಮ ಯಾವ್ದು ಕಲ್ಚರಲ್ ಆಪರೇಷನ್ಸ್ ವತಿಯಿಂದ ಮಾಡಬೇಕಾಗ್ತದೆ. ಇನ್ನು ಸ್ವಲ್ಪ ಮಟ್ಟಿಗೆ ಕಳೆ ನಿಯಂತ್ರಣ. ಹೌದು, ಕಳೆ ಈ ಸಮಯದಲ್ಲಿ ಮಳೆ ಹೆಚ್ಚಿಗೆ ಇರೋದ್ರಿಂದ ಕಳೆ ನಿಯಂತ್ರಣವನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಇನ್ನು ಸ್ವಲ್ಪ ಬ್ರೇಕ್ ಇರುವಾಗ ಏನಾಗ್ತದೆ, ನಾವು ಈ ಮೊದಲೇ ನಮ್ದು ಶೇಡ್ ತಿನ್ನಿಂಗ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಶೇಡ್ ಅನ್ನು ಕೂಡ ನಾವು ಕಡಿಮೆ ಮಾಡ್ಕೊಂಡು ಬರ್ಬೋದು. ಅದರಲ್ಲೂ ಮುಖ್ಯವಾಗಿ ಗದ್ದೆಯಲ್ಲಿ ಮಾಡಿದವರು, ಗದ್ದೆಯನ್ನು ತೋಟವನ್ನು ಕನ್ವರ್ಟ್ ಮಾಡಿದವರು, ಅದರಲ್ಲೂ ಹೆಚ್ಚಿಗೆ ನಾವು ಸಿಲ್ಲೋರೋಕನ್ನ ಹಾಕಿ ನೆರಳನ್ನ ಪ್ರೊವೈಡ್ ಮಾಡಿದವರು ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ಬೇಕಾಗ್ತದೆ. ಯಾಕೆಂತಂದ್ರೆ ಗಾಳಿ ಯಾವಾಗ ಇನ್ನು ಮುಂದಕ್ಕೆ ಗಾಳಿ ಜಾಸ್ತಿ ಆಗ್ತದೆ, ಯಾವ ಜುಲೈ ತಿಂಗಳಲ್ಲಿ ಹೆಚ್ಚಿಗೆ ಮರ ಉರುಳುವ ಸಾಧ್ಯತೆಗಳು ಇರ್ತದೆ. ಅದರಿಂದ ಸ್ವಲ್ಪ ಲಾಸಸ್ ಬರ್ತದೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಆ ಶೇಡ್ ನಿಯಂತ್ರಣವನ್ನು ನಾವು ತಗೊಳ್ಬೇಕಾಗ್ತದೆ. ಅದು ಕಾಫಿಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ತಿಂಗಳಲ್ಲಿ ನಾವು ಮಾಡ್ಬೇಕಾಗಿರುವಂತ ಒಂದು ಕೆಲಸಗಳು. ಇನ್ನು ಹಾಗೆ ಅಡಿಕೆ, ಸಾಧಾರಣವಾಗಿ ಅಡಿಕೆ ಒಂದು ಬೆಳೆಗೆ ಬಂದ್ರೆ ಅಡಿಕೆಯಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಹೆಚ್ಚಿನ ಜನ ಯಾವಾಗ ಗದ್ದೆಯನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಡಿಕೆ ಮತ್ತೆ ಕಾಫಿಯನ್ನು ತಗೊಳ್ಳೋರು ಇದ್ದಾರೆ. ಹೌದು, ಇದರ ಒಂದು ರೋಗ ನಿಯಂತ್ರಣದ ಬಗ್ಗೆ ನನ್ನ ಸಹಪಾಠಿಗಳಾದ ಡಾಕ್ಟರ್ ವೀರೇಂದ್ರ ಕುಮಾರ್ ತಿಳಿಸ್ಕೊಡ್ಲಿದ್ದಾರೆ. ಅದೇ ಈ ಸದ್ಯದ ಮಟ್ಟಿಗೆ ನಮ್ಮ ಅಡಿಕೆಯಲ್ಲಿ ನೋಡೋಗಿದ್ರೆ ಅಲ್ಲಿ ಬಿದ್ದಿರುವಂತ ಏನಾದ್ರು ಗಿಡದ ಸುತ್ತು ಬಿದ್ದಿರುವಂತ ಹಳೆಯ ಈ ಸಿಂಗಾರ ಏನು ಉಂಟು ಅದನ್ನ ತೆಗೆದು ಸುಡುವಂಥದ್ದು ಅಥವಾ ಸುಡುವಂಥದ್ದು, ಮತ್ತೆ ಗೊಬ್ಬರ ಕೊಡುವಂಥದ್ದು. ಅಡಿಕೆಗೆ ಸಹ ನಾವು ಗೊಬ್ಬರವನ್ನ ನಾವು ಈ ತಿಂಗಳಲ್ಲಿ
ಕೊಡುವಂಥದ್ದು. ಇವು ಈ ಕಾಫಿ ಮತ್ತು ಅಡಿಕೆ ಬಗ್ಗೆ ನಾವು ಕೆಲವೊಂದು ತಗೊಳ್ಬೇಕಾಗಿರುವಂತ ಕೆಲವು ಕೆಲಸಗಳು ನಾ ಇಲ್ಲಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಕೆಲವೊಂದು ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ಸಕಾಲವಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಿವಿಧ ಬೆಳೆಗಳಲ್ಲಿ ಗೊಬ್ಬರಗಳ ನಿರ್ವಹಣೆ ಆಗಿರ್ಬೋದು, ಹಾಗೆ ವಿವಿಧ ಬೆಳೆಗಳಿಗೆ ಗೊಬ್ಬರಗಳ ಸಿಂಪರಣೆ ಆಗಿರ್ಬೋದು, ಅಥವಾ ಕೀಟ ಮತ್ತು ರೋಗಗಳು ಬರುವ ಒಂದು ಸಮಯವನ್ನು ಕೂಡ ಇದ್ದಾಗ ನಮ್ಗೆ ಎಲ್ಲೋ ಒಂದು ಕಡೆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಹತ್ರ ಇರ್ತಕ್ಕಂಥವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ, ಅಥವಾ ತಜ್ಞರೊಂದಿಗೆ ಚರ್ಚೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಇಂಥ ಒಂದು ವೇದಿಕೆ ನಮ್ಮ ರೈತ ಬಾಂಧವರಿಗೆ ಬಹಳ ಅನುಕೂಲವಾಗಿದೆ. ಸೊ ನಮ್ಮ ಇರ್ತಕ್ಕಂಥ ಬೆಳೆ ವ್ಯವಸ್ಥೆಯಲ್ಲಿ ಕೊಡಗಿನಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ಕೃಷಿಯಲ್ಲಿ ನಾವು ಒಂದು ಸ್ವಲ್ಪ ಬರ್ತಕ್ಕಂಥ ಸಮಸ್ಯೆಗಳನ್ನು ತಜ್ಞರೊಂದಿಗೆ ಚರ್ಚೆ ಮಾಡ್ತಾ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ವೇದಿಕೆ ಸಜ್ಜಾಗಿದೆ. ಸೊ ಇಂಥ ಕಾರ್ಯಕ್ರಮಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿರಂತರವಾಗಿ ಇನ್ನು ಮುಂದೆ ನಡೆಯಲಿದೆ. ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಇಷ್ಟೇನೆ, ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಬಹಳ ನೇರವಾಗಿರಲಿ. ಮತ್ತೆ ನಮಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅಷ್ಟೆಲ್ಲ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆಗಳನ್ನ ಗುರ್ತಾಕೊಂಡು ತದನಂತರ ಕಾರ್ಯಕ್ರಮಗಳಲ್ಲಿ ಅಥವಾ ಫೋನ್ ಮೂಲಕ ನಿಮಗೆ ಮತ್ತೆ ನಾವು ತಿಳಿಸಿ ಆ ಒಂದು ನಿಮ್ಮ ಸಮಸ್ಯೆ ಏನು ಉತ್ತರ ಕೊಡಬೇಕು ಖಂಡಿತ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಪ್ರಶ್ನೆಗಳು ನೇರವಾಗಿರ್ಲಿ, ಸ್ಪಷ್ಟವಾಗಿರ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಪ್ರಶ್ನೆಗಳು ಕೇಳಿ ನೋಡೋಣ. ಓಕೆ ಸರ್. ಸೊ ಈಗ ಒಬ್ಬೊಬ್ಬರಾಗಿ ಪ್ರಶ್ನೆಗಳನ್ನ ತಮ್ಮಲ್ಲಿ ಏನಾದ್ರು ಡೌಟ್ಸ್ಗಳಿದ್ರೆ ಅಥವಾ ಏನಾದ್ರು ನಿಮ್ಗೆ ಸ್ಯಾಂಪಲ್ಸ್ ಡಿಸೀಸ್ ಇನ್ಫೆಕ್ಟೆಡ್ ಸ್ಯಾಂಪಲ್ಸ್ ಇದ್ರು ಕೂಡ ಡೈರೆಕ್ಟ್ ಆಗಿ ತೋರಿಸಬಹುದು. ಸೊ ನಮ್ಮ ಒಂದು ಮುಖಾಂತರ ವಿಡಿಯೋ ಮುಖಾಂತರ. ಸೊ ಹಾಗಾಗಿ ಒಬ್ಬೊಬ್ಬರಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಸರ್. ಹಲೋ. ಆಯ್ತು ಸರ್. ಹಲೋ. ಹಲೋ ಸರ್, ನಾನು ವಿಜಯ್ ಅಂತ ನಲ್ಲೂರಿಂದ. ಓಕೆ ಸರ್. ನಲ್ಲೂರು. ಓಕೆ ಸರ್, ನನಗೆ ಲಾಸ್ಟ್ ಇದ್ರಲ್ಲಿ ನೀವು ಸ್ಪ್ರೇ ಮಾಡೋದು ಯಾವ್ದಕ್ಕೆ ಸರ್? ಇದಕ್ಕೆ ಅಡಿಕೆಗೆ ಮತ್ತೆ ಇದಕ್ಕೆ ಮೆಣಸಿಗೆ ಓರ್ಡೋ ಪ್ರೀ ಮಾನ್ಸೂನ್ ಅಂಡ್ ಪೋಸ್ಟ್ ಮಾನ್ಸೂನ್ ಅಂತ ಹೇಳಿದ್ರಿ. ಬಟ್ ನಾನು ಈ ಸತಿ ಅದು ಮಂಗಳದು ಕೊಳೆ ರೋಗ ನಾಶಕ ಅಂತ ಹೇಳಿ ಒಂದು ಬಂದಿದೆ, ಅದನ್ನ ಮಾಡಿದೆ ನಾನು ಸರ್. ಕೊಳೆ ನಾಶಕ? ಹೌದು ಸರ್. ಅದ್ ಮಾಡಿದಿರಾ ಈಗ ಫಸ್ಟ್ ಸ್ಪ್ರೇ? ಮಾಡಿದ್ದಾನೆ ಸರ್. ಈಗ ಆಕ್ಚುಲಿ ಹೇಗಾಗಿದೆ ಅಂದ್ರೆ ಸರ್, ಈಗ ಅಡಿಕೆಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಸಂಶೋಧನಾ ಕೇಂದ್ರ ಇರ್ತಕ್ಕಂಥ CPCRI ಕಾಸರಗೋಡು. ಆಸ್ ಪರ್ ರೆಕಮೆಂಡೇಶನ್ಸ್ ನಿಮ್ಮ ಅಡಿಕೆಗೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೊಳೆ ರೋಗ ಹತೋಟಿ ಮಾಡ್ಲಿಕ್ಕೆ ಒಂದು ಶಿಫಾರಸ್ ಮಾಡಿರ್ತಕ್ಕಂಥದ್ದು ಬೋಡೋ ದ್ರಾವಣವನ್ನೇ, ಶೇಕಡ ಬೋಡೋ ದ್ರಾವಣ. ಇದೇನಾಗಿತ್ತು ಅಂದ್ರೆ ಅದು ಕೊಳೆನಾಶಕ ಬಯೋಫೈಟ್ ಇವೆಲ್ಲ ಕಂಪ್ನಿ ಪ್ರಾಡಕ್ಟ್ಗಳು. ಬಟ್ ಸಂಶೋಧನಾ ಕೇಂದ್ರದಲ್ಲಿ ಅದನ್ನ ರೆಕಮೆಂಡ್ ಮಾಡಿಲ್ಲ. ಬಟ್ ಕೆಲವೊಂದು ಕಡೆ ನಾ ಕೇಳಿದ್ದೀನಿ ಅದನ್ನ ಯೂಸ್ ಮಾಡ್ತಕ್ಕಂಥದ್ದು. ಅದೇನಾಗುತ್ತೆ ಅಂದ್ರೆ ನಿಮಗೆ ಸ್ಪ್ರೇ ಮಾಡಿದಾಗ ಡ್ರಾಪಿಂಗ್ ನಿಲ್ಲುತ್ತೆ. ಬಟ್ ಸ್ವಲ್ಪ ನೆಕ್ಸ್ಟ್ ಇಯರ್ ಅದ್ರ ಸ್ಪ್ರೇ ಮಾಡುವಂತ ಪ್ಲಾಂಟ್ ಗಳಲ್ಲಿ ಸಮಸ್ಯೆಗಳು ಕೂಡ ಕೇಳಿದೆ. ಯಾಕಂದ್ರೆ ನಾ ಹೋದ ವರ್ಷ ಕೊಳೆನಾಶಕ ಬಯೋಸ್ಪೈಟ್ ಸ್ಪ್ರೇ ಮಾಡಿದೆ ಸರ್. ಈ ವರ್ಷ ನಮ್ಗೆ ಸಿಂಗಾರಗಳು ಬೀಳ್ತಾ ಇಲ್ಲ. ಮತ್ತೆ ಏನು ಅಡಿಕೆ ಮತ್ತೆ ಅರ್ಧ ಹಣ್ಣಾಗುತ್ತೆ, ಅರ್ಧ ಕಾಯಿ ಆಗುತ್ತೆ, ಅನ್ಇವನ್ ರೈಪನಿಂಗ್ ಆಗುತ್ತೆ, ಮತ್ತೆ ಸಿಂಗಾರಗಳು ಬೀಳದೆ ಇರ್ತಕ್ಕಂಥ ಸಮಸ್ಯೆ ಎಲ್ಲ ಕೇಳಿದೀವಿ. ಹಾಗಾಗಿ ನೋಡಿ, ಯಾಕೆಂದ್ರೆ ಅದು ಇಟ್ಸ್ ಕಂಪ್ನಿ ಪ್ರಾಡಕ್ಟ್. ಸೊ ಬಯೋಫೈಟ್ ಕೊಳೆನಾಶಕ್ಕೆಲ್ಲ. ಹಾಗಾಗಿ ಅದು ನಿಮ್ಗೆ ಬೆಟರ್ ಅಂದ್ರೆ ಆದಷ್ಟು ಬೋಡೋ ದ್ರಾವಣವನ್ನೇ ಮಾಡಿ ಸರ್. ಶಿಫಾರಸ್ ಮಾಡಿರ್ತೀವಿ CPCRI ಕೂಡ ಹೇಳೋದು ಅಷ್ಟೇ, ಬೋಡೋ ದ್ರಾವಣವನ್ನೇ ಮಾಡಕ್ ಹೇಳಿ, ಕ್ಲೀನ್ ಆಗಿ ಮಾಡ್ಲಿ. ಸೊ ಅಂದ್ರೆ ಈಗ ನಾವು ಸ್ಪ್ರೇ ಮಾಡ್ತೀವಿ, ಬರೀ ಬಂಚ್ ಮೇಲ್ ಮಾಡಿರ್ತೀವಿ, ಕೆಳಗಡೆ ಎಲ್ಲ ಅದು ಒದ್ದೆ ಆಗಿರೋದಿಲ್ಲ. ನಮಗೆ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ನೆಸ್ ಬರ್ಬೇಕಾದ್ರೆ ಬೋರ್ಡೋನೇ ಮಾಡಿ ಅದನ್ನ ಕ್ಲೀನ್ ಆಗಿ ಎಲ್ಲ ಒದ್ದೆ ಆಗುವಾಗೆ ಮತ್ತೆ ರೋಗ ಬಂದಿರೋ ಕಾಯಿಗಳನ್ನೆಲ್ಲ ಆರಿಸಿ ತೆಗೀರಿ, ಅದನ್ನೇ ಸ್ಪ್ರೆಡ್ ಆಗೋದು. ಬಟ್ ಈ ಬಯೋಫೈಟ್ ಕೊಳೆನಾಶಕ ಅವೆಲ್ಲ ಕಂಪ್ನಿ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ನೋಡಿ ವಿಚಾರ ಮಾಡಿ. ಯಾಕಂದ್ರೆ ನಾವು ಶಿಫಾರಸ್ ಕೊಡ್ಲಿಕ್ಕೆ ಬರೋದಿಲ್ಲ ಅದನ್ನ ಕೃಷಿ ವಿಜ್ಞಾನ ಕೇಂದ್ರದಿಂದಾಗ್ಲಿ ಅದು ಸಂಶೋಧನಾ ಕೇಂದ್ರದಿಂದ. ಬೋರ್ಡ್ ಹೋಗಿದೆ ಬೈ ದೆನ್ ಲಾಟ್ ಆಫ್ ಪೀಪಲ್ ಇದಾಗಿ ಸಮಟೈಮ್ಸ್ ಬಿಡ್ತದೆ ಆತರ ಆಯ್ತು ಸರ್. ಆಮೇಲೆ ಇನ್ನೊಂದು ಕ್ವಶನ್ ಸರ್, ನಾವು ಸಾಧಾರಣ ಆಫ್ಟರ್ ಪೋಸ್ಟ್ ಮಾನ್ಸೂನ್ ಈ ಮೆಣಸಿನ ಗಿಡಕ್ಕೆ ನಾವು ಮಣ್ಣು ಹಾಕ್ತೇವೆ ಸರ್, ಮಣ್ಣು ಕೂಡಿಸ್ತೇವೆ. ಈಸ್ ಇಟ್ ಎ ಗುಡ್ ಪ್ರಾಕ್ಟೀಸ್ ಸರ್? ಮಣ್ಣೇರ್ ಹಾಕ್ತಾರಲ್ಲ ಬುಡಕ್ಕೆ ಸ್ವಲ್ಪ. ಹೌದು ಸರ್. ಸಾಧಾರಣವಾಗಿ ಈಗ ಪೋಸ್ಟ್ ಮಾನ್ಸೂನ್ ಗಿಡಕ್ಕೆ
ಮೆಣಸು ಬಳ್ಳಿಗೆ ನಾವು ಮಣ್ಣು ಏರ್ ಹಾಕ್ತಿವಿ. ಹೌದು ಸರ್. ಮೆಣಸು ಬಳ್ಳಿಗೆ ಮಣ್ಣೇರು ಏರ್ ಹಾಕುವಾಗ ತೀರಾ ನಾವು ಜಾಸ್ತಿ ಹಾಕೊಳ್ಬಾರ್ದು. ಸ್ವಲ್ಪ ತೆಳುವಾಗಿ ಹೆಚ್ಚಿಗೆ 1 ಇಂಚ್ ಮಂದದಲ್ಲಿ ನಾವು ಸ್ವಲ್ಪ ಅದನ್ನ ಏರ್ ಹಾಕಿ ಆಮೇಲೆ ನಾವು ಅದನ್ನ ಮಲ್ಚ್ ಮಾಡ್ಬೇಕಾಗ್ತದೆ ಇಮಿಡಿಯೇಟ್. ಯಾಕಂದ್ರೆ ನಾವು ಸೆಪ್ಟೆಂಬರ್ ಅಲ್ಲಿ ಈ ಆಪರೇಷನ್ಸ್ ತಗೊಳ್ಳುವಂಥದ್ದು. ಓಕೆ ಸರ್. ಸೊ ಸೆಪ್ಟೆಂಬರ್ ಹಾಕುವಾಗ ಕೆಲವರು ಏನ್ ಮಾಡ್ತಾರೆ, ಬಹಳಷ್ಟು ಬುಡಕ್ಕೆ ಮಣ್ಣು ಸೇರಿಸ್ತಾರೆ. ಬಹಳಷ್ಟು ಮಣ್ಣು ಸೇರಿಸುವಾಗ ಏನಾಗ್ತದೆ, ಬೇರು ಮೇಲೆ ಬರಕ್ ಸ್ಟಾರ್ಟ್ ಆಗ್ತದೆ. ಅದೇನಾಗ್ತದೆ, ಸ್ವಲ್ಪ ಡ್ರೈ ಕಂಡೀಷನ್ಸ್ ಏನಾದ್ರು ಪ್ರಿವೇಲ್ ಆದ್ರೆ ಇಮಿಡಿಯೇಟ್ ನಿಮ್ಗೆ ಒಣಗೋದು ಯಾವ್ದು ಸಮ್ಮರ್ ಅಲ್ಲಿ, ಅದರಿಂದಾಗಿ ಹೆಚ್ಚಿಗೆ ನಾವು ಯೆಲ್ಲೋಯಿಂಗ್ ಕಾಣಿಸ್ಕೊಳ್ಳುವಂತದ್ದು ಸಾಧ್ಯತೆ ಇರ್ತದೆ. ಸೊ ನೀವು ತೆಳುವಾಗಿ ಮಣ್ಣು ಕೊಡಿ ಅಷ್ಟೇ ಅದ್ರ ಮೇಲೆ. ಮತ್ತೆ ಮಣ್ಣು ಹಾಕುವಾಗಲೂ ಸಹ ದೂರದಿಂದ ಅಟ್ಲೀಸ್ಟ್ ಒಂದು 3 to 4 feet ದೂರದಿಂದ ಮಣ್ಣನ್ನು ತೆಗೆದು ಇದಕ್ಕೆ ಬುಡಕ್ ಹಾಕ್ಬೇಕು. ಮತ್ತೆ ಅಲ್ಲೇ ಹೊರತು ಪುನಃ ಬುಡಕ್ ಮಣ್ಣು ಹಾಕುವಂತದ್ದಲ್ಲ. ಅದು ಬಹಳ ಮುಖ್ಯ. ಯಾಕೆಂತಂದ್ರೆ ಮಣ್ಣು ಹಾಕಿ ಅಂತ ನಾವು ಹೇಳ್ತೀವಿ, ಅವಾಗ ಏನ್ ಮಾಡ್ತಾರೆ ಲೇಬರ್ ಸಾಧಾರಣವಾಗಿ ಏನ್ ಮಾಡ್ತಾರೆ, ಅಲ್ಲಲ್ಲಿ ತೆಗೆದು ಹಾಕ್ತಾರೆ. ಅವಾಗ ಇದಕ್ಕೆ ಬೇರ್ ಕಟ್ ಆಗ್ತದೆ. ಬೇರ್ ಕಟ್ ಆಗಿದ ತಕ್ಷಣ ಅದು ಫೈಟಾಪ್ತರಾ ಎಂಟ್ರಿಗೆ ಕೊಳೆಯೋಕೆ ಇದ್ ಮಾಡಕ್ಕೆ ಸಾಯೋದಕ್ಕೆ ಇದು ಮಾಡ್ತದೆ, ಚಾನ್ಸ್ ಮಾಡ್ಕೊಡ್ತದೆ. ಅದರಿಂದ ದೂರದಿಂದ ಮಣ್ಣು ತೆಗೆದು ಬುಡಕ್ ಹಾಕಿ 1 ಇಂಚ್ ಮಣ್ಣು. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ. ಎಸ್ ಮೇಡಮ್ ಹೇಳಿ. ಹಲೋ ಸರ್, ನಮಸ್ತೆ. ನಾವು ಚನ್ನಗಿರಿಯಿಂದ ಮಾಡಿದೀವಿ, ನೇತ್ರ ಅಂತ ಹೇಳಿ. ಸರ್, ನಮ್ದು ಅಡಿಕೆ ತೋಟ ಇದೆ. ಅದರಲ್ಲಿ ಕೋಕೋ, ಮೆಣಸು ಮತ್ತೆ ಏಲಕ್ಕಿ, ಕಾಫಿ ಇದೆ. ಅದ್ರ ಜೊತೆ ಮತ್ತೆ ಯಾವ್ದು ಸಾಂಬಾರ್ ಬೆಳೆ ಬೆಳಿಬಹುದು. ಸೊ ಪೆಪ್ಪರ್ ಹಾಕೊಳ್ಬಹುದು ನೀವು. ಪೆಪ್ಪರ್ ಹಾಕಿದೀವಿ ಸರ್. ಪೆಪ್ಪರ್ ಇದೆಯಾ? ಪೆಪ್ಪರ್ ಇದೆ, ಕೋಕೋ ಇದೆ, ಕಾಫಿ ಇದೆ, ಮತ್ತೆ ಏಲಕ್ಕಿ ಇದೆ. ಈಗ ನೀವು ಚನ್ನಗಿರಿ ಅಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆ ಬರುತ್ತಲ್ಲ? ದಾವಣಗೆರೆ ಜಿಲ್ಲೆ ಸರ್. ದಾವಣಗೆರೆ ಜಿಲ್ಲೆ. ಈಗಾಗಲೇ ನೀರಾವರಿ ಆಶ್ರಯಿತದಲ್ಲಿ ಈ ಎಲ್ಲಾ ಬೆಳೆಗಳನ್ನ ಮಾಡ್ತಾ ಇದೀರಲ್ವಾ? ನೀರಾವರಿ ಅಲ್ಲ ಸರ್, ಬೋರ್ವೆಲ್ ಅಲ್ಲಿ. ಬೋರ್ವೆಲ್. ಬೋರ್ವೆಲ್ ನೀರಲ್ಲಿ ಈಗಾಗಲೇ ಈ 4 ಬೆಳೆಗಳನ್ನ ಮಾಡ್ತಾ ಇದ್ದೀವಿ. ಸರ್. ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ರೆ ನಿಮ್ಗೆ ಪ್ರಧಾನ ಬೆಳೆ ಯಾವುದು? ಅಡಿಕೆ. ಆಮೇಲೆ 2ನೇ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಬೆಳೆ ಯಾವುದು? 2ನೇ ಇಂಪಾರ್ಟೆನ್ಸ್ ಮೆಣಸು ಸರ್. ಚನ್ನಗಿರಿಯಲ್ಲಿ ಯಾವ ಊರಮ್ಮ? ಮಾಚನಾಯಕನಹಳ್ಳಿ ಸರ್. ಎಲ್ಲಿ, ಯಾವ ಹೋಬ್ಳಿ? ಇದು ಹೋಬ್ಳಿ ಗೊತ್ತಿಲ್ಲ ಸರ್. ವನ್ಯಬಾಗಿ ಹತ್ರ ಸರ್. ವನ್ಯಬಾಗಿ ಹತ್ರ ಬರೋದಾ? ಅದೇ ಸ್ವಲ್ಪ ಅರೆಮಲ್ನಾಡ್ ಪ್ರದೇಶ, ಅದು ಜಾಸ್ತಿ ಏನ್ ಮಳೆ ಬರಲ್ಲ ಅಲ್ವಾ? ಸರ್ ಬರತ್ತೆ. ಬೀರೂರು ಸೈಡ್ ಬರತ್ತೆ ಸರ್. ಅದೇ ಅಮ್ಮ, ಈಗ ಶಿವನಿ, ತಾವರಿಕೆರೆಗೆ ಉಬ್ರಾಣಿ ಏತಾವ್ ನೀರಾವರಿ ನೀರ್ ಬಿಟ್ಟಿರೋದು, ಅದೆಲ್ಲ ಆಲ್ಮೋಸ್ಟ್ ನೀರಾವರಿ ಜಾಗನೇ ಅಲ್ಲೇನಮ್ಮ? ಸರ್, ಆದ್ರೆ ಇಲ್ಲಿ ಇನ್ನೂ ನೀರಾವರಿ ಬಂದಿಲ್ಲ ಸರ್. ಬೋರು ಮೇನ್ ಆಗಿ ಬೋರು. ಸರ್. ಅಂತ ಪ್ರದೇಶದಲ್ಲಿ ನಿಮ್ಗೆ ಪೆಪ್ಪರ್ ಅಷ್ಟೆಲ್ಲ ಬರುತ್ತಮ್ಮ? ಯಾಕಂದ್ರೆ ವಿಳ್ಳೆದೆಲ್ಲ ಜಾಸ್ತಿ ಹಾಕಿರೋದ್ ನೋಡಿದೀನಿ. ಅಲ್ಲಿ ಯಾವ್ದೋ ಮೇದ್ಗೇನಹಳ್ಳಿ, ಜಮಾಪುರ ಆ ಭಾಗದಲ್ಲೆಲ್ಲ ಜಾಸ್ತಿ ಅದನ್ನೇ ಹಾಕೋದು. ಸರ್. ಆಗ ಪೆಪ್ಪರ್ ಈಗ ಎಷ್ಟು ವರ್ಷದ್ದು ನಿಮ್ದು ಬೆಳೆ? 2 ವರ್ಷ ಆಗಿದೆ ಸರ್. ಅದೇ ಇನ್ನಾದ್ರು ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದ್ರದ್ದು ಅಸೆಸ್ಮೆಂಟ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಆಗೋದು. ಬಟ್ ನಿಮ್ದು ಅರೆಮಲ್ನಾಡು ಪ್ರದೇಶ, ಅದು ಆಕ್ಚುಲಿ ಮಲೆನಾಡು ಅಲ್ಲ. ಹೌದು ಸರ್, ಅರೆಮಲ್ನಾಡು ಅಲ್ವಾ? ಸೊ ನಿಮ್ಗೆ ಏನಂದ್ರೆ ಅಮ್ಮನ ಗುಡ್ಡ ಇರೋದ್ರಿಂದ ಪಕ್ಕದಲ್ಲಿ ಸ್ವಲ್ಪ ಅದರಿಂದಾಗಿ ನಿಮ್ಗೆ ಮಳೆ ಎಳಿತಿದೆ. ಆ ಭಾಗದಲ್ಲಿ ಸ್ವಲ್ಪ ಮಳೆ ಆಗುತ್ತೆ. ಹೌದು ಸರ್. ಅಲ್ವಾ? ಇದು ಪ್ರೊಫೆಸರ್ ಸರ್, ಏನ್ ಗೊತ್ತಾ, ಇದು ಜಸ್ಟ್ ಲೈಕ್ ತರೀಕೆರೆ ಬೆಲ್ಟ್ ತರನೇ ಸರ್. ಇದು ಅಂದ್ರೆ ಹೆವಿ ರೈನ್ ಏನ್ ಬರಲ್ಲ. ಮೇಜರ್ ಇವ್ರದೆಲ್ಲ ಬೋರ್ವೆಲ್ ನಂಬ್ಕೊಂಡ್ ಮಾಡುವಂತದ್ದು. ಸೊ ಅದಕ್ಕೆ ಸೂಕ್ತವಾಗಿ ಏನ್ ಮಾಡ್ಬೋದು ಅನ್ನೋದನ್ನ ನೀವು ಜಸ್ಟ್ ಲೈಕ್ ನಮ್ ಕುಶಾಲನಗರ ಸರ್, ಆ ತರದ ಪ್ರದೇಶ, ಅದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ರೆಕಮೆಂಡ್ ಮಾಡಿ ಸರ್. ಈಗ ನೀವು ಒಂದು ಸಮಗ್ರ ಒಂದು ಕೃಷಿ ಅಂತ ಮಾಡ್ತಾ ಇದೀರಲ್ವಾ? ಹೌದು ಸರ್. ನೀವು ಯಾವುದೇ ಈಗ ಕಾಳು ಬೆಳೆಸಿದ ಬೇರುಗಳು ಮೇಲ್ಭಾಗದಲ್ಲೇ ಇರ್ತವೆ, ಏಲಕ್ಕಿದು ಕೂಡ ಮೇಲ್ಭಾಗದಲ್ಲೇ ಇರ್ತವೆ. ಈ ರೀತಿ ಇದ್ದಾಗ ನೀವು ಏನು ಹೆಚ್ಚು ಸಾವಯವ ವಸ್ತುಗಳನ್ನ ಅಥವಾ ಮಲ್ಚಿಂಗ್ ಮಾಡ್ತಕ್ಕಂಥ ಪ್ರಾಕ್ಟೀಸಸ್ ನೀವು ಜಾಸ್ತಿ ಮಾಡ್ಬೇಕಾಗುತ್ತೆ ಅಲ್ವಾ? ಹೌದು ಸರ್, ನಾವು ಸಾವಯವನ ಮಾಡ್ತಾ ಇದೀವಿ. ಹಸಿರೆಲೆ ಗೊಬ್ಬರ ವರ್ಷಕ್ಕೆ 2 ಟೈಮ್ ಮಾಡ್ತಾ ಇದೀವಿ. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಈ ತರದೇ ಬಳಸ್ತಾ ಇರೋದು ಸರ್ ನಾವು ಜಾಸ್ತಿ. ಹೆಚ್ಚು ಸಾವಯವ ಅಂಶಗಳಿರ್ತಕ್ಕಂಥ ಗೊಬ್ಬರಗಳನ್ನ ಉಪಯೋಗಿಸ್ಬೇಕು ಜಾಸ್ತಿ. ಯಾಕೆಂದ್ರೆ ಇಲ್ಲಿ ಒಂದೇ ಪ್ರದೇಶದಲ್ಲಿ 4 ಬೆಳೆಗಳಿರೋದ್ರಿಂದ ಒಂದು ಕಾಂಪಿಟೇಷನ್ ಆಹಾರಕ್ಕೂ ಕೂಡ ಇರುತ್ತೆ, ಬಿಸಿಲಿಗೂ ಕೂಡ ಇರುತ್ತೆ, ಮಳೆಗೂ ಕೂಡ ಇರುತ್ತೆ. ಈ ರೀತಿಯಲ್ಲಿ ನೀವು ಈ 4 ಬೆಳೆಗಳು ಕೂಡ ಶಿಫಾರಸ್ ಆಗಿರ್ತಕ್ಕಂಥದ್ದು ಹೊಂದಾಣಿಕೆ ಬೆಳೆ ಅಂತಾನೆ ಇದೆ. ಆದ್ರೆ ವಿಶೇಷವಾಗಿ ನೀವು ಈ ತೇವಾಂಶ ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಕೊಂಡು ಬೆಳೆಯನ್ನ ಮಾಡ್ಬೇಕಾಗುತ್ತೆ. ಸರಿ ಸರ್. ಸರ್, ನಾವು ಜಾಕಾಯಿ ಹಾಕ್ಬೋದಾ? 1-2 ಮನೆ ಪರ್ಪಸ್ಗೋಸ್ಕರ ಜಾಕಾಯಿ ಅಥವಾ ಲವಂಗ? ನೀವು ಹೆಚ್ಚು ಒಂದ್ ಸ್ವಲ್ಪ
ಈ ಒಂದು ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂತಹ ಬೆಳೆಗಳು. ಹಾ. ಸೊ ಹಾಗಾಗಿ ನಮ್ಮ ಈಗ ಮೈದಾನ ಪ್ರದೇಶದಲ್ಲಿ ಇವುಗಳ ಕಾಯಿ ಬಿಡುವ ಪ್ರಮಾಣ ಬಹಳಷ್ಟು ಕಡಿಮೆ ಆಗುತ್ತೆ, ಹೂ ಕಚ್ಚುವುದು ಕೂಡ ಬಹಳ ಕಡಿಮೆ ಇರುತ್ತೆ. ಸೊ ಇದರಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ 4 ಬೆಳೆಗಳು ಸಾಕಾಗುತ್ತೆ, ಅದ್ರೊಳಗಡೆ ಮತ್ತೆ ಬೇರೆ ಸ್ಪೈಸಸ್ ಬೆಳೆಗಳು ಬೇಡ ಅಂತ ನನಗೆ ಅನ್ಸುತ್ತೆ. ಸರಿ ಸರ್, ಬೇರೆ ಪ್ಲಾಂಟೇಶನ್ ಅಲ್ಲಿ ಹಾಕ್ಬೋದಾ ಸರ್? ಬೇರೆ ಅಡಿಕೆ ತೋಟದಲ್ಲಿ ಏನು ಹಾಕ್ತಾ ಇರೋ ಅಡಿಕೆ ತೋಟದಲ್ಲಿ ಮಾಡ್ಕೋಬಹುದು ಸ್ವಲ್ಪ ಮನೆ ಮಟ್ಟಕ್ಕೆ ಮಾಡ್ಬೋದು. ಆದಷ್ಟು ಕಸಿ ಗಿಡಗಳನ್ನೇ ಉಪಯೋಗಿಸಿ, ಹಾ. ಕಸಿ ಗಿಡಗಳನ್ನ ತರದು ರೆಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಹಲೋ ಸರ್. ಗುಡ್ ಆಫ್ಟರ್ನೂನ್. ನಾನು ನಾಸಿಕ್ಕಿಂದ ಬೈಲಪ್ಪ ಅಂತ ಮಾತಾಡ್ತಿರೋದು. ಓಕೆ ಸರ್. ನೋಡಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಅಡಿಕೆ ಜೊತೆ ಮೆಣಸು ಮತ್ತೆ ನೆಟ್ಮೆಗ್ ಏನಾದ್ರು ಬೆಳಿಬೋದಾ? ಶಿವಮೊಗ್ಗ ಯಾವ ಕಡೆ ಬರ್ತದೆ ಸರ್ ಇದು? ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭಾಗ ಯಾವ ಯಾವ ಭಾಗ ಅಂತ? ಸೊರಬ ಸೊರಬ ತಾಲೂಕು. ಸೊ ಸೇಮ್ ಇದನ್ನ ನಾವು ಫಾಲೋ ಮಾಡ್ಬೋದು ಸರ್. ಇದು ಈಗ ಅಡಿಕೆ ಇರುವಾಗ ಅಡಿಕೆಗೆ ನೀವು ಸಪೋರ್ಟಿಂಗ್ ಇದಾಗಿ ನೀವು ಮೆಣಸು ಬಳ್ಳಿಯನ್ನು ಹಾಕಬಹುದು. ಹೌದು, ಓಕೆ. ಅದ್ರ ಮಧ್ಯದಲ್ಲಿ ನಿಮ್ಗೆ ಬೇರೆ ಬೇರೆ ಬೆಳೆಗಳನ್ನ ನೀವು ಹಾಕೋಬಹುದು. ಇವನ್ ಅಡಿಕೆ ಮಧ್ಯೆ ಕಾಫಿನೂ ಬರ್ತದೆ, ಇಲ್ಲ ನೀವು ಬೇರೆ ಪೈನಾಪಲ್ ಬೆಳೆಯನ್ನ ಬೆಳಿಬಹುದು, ಇವನ್ ಬಾಳೆ, ಈ ರೀತಿಯ ಬೇರೆ ಬೇರೆ ಬೆಳೆಗಳನ್ನ ನೀವು ಬೆಳಿಬಹುದು, ಏನ್ ತೊಂದ್ರೆ. ಅಂದ್ರೆ ಬದಿನಲ್ಲಿ ನಾವು ಏನಾದ್ರು ನೆಟ್ಮೆಗ್ ಏನಾದ್ರು ಹಾಕೋಬಹುದಾ? ಬಾರ್ಡರ್ ಅಲ್ಲಿ ನಟ್ಮೆಗ್ ಹಾಕೋಬಹುದು. ಅದು ಜಾಸ್ತಿ ಆ ಕಡೆನೂ ಜಾಸ್ತಿ ಇಳುವರಿ ಬರೋದಿಲ್ಲ. ಈಗ ನಾವು ಯಾವಾಗ ಒಂದು ಕೋಸ್ಟಲ್ ಏರಿಯಾದಲ್ಲಿ ಅದು ಹೆಚ್ಚಿಗೆ ಬರ್ತದೆ ಅಂತ ಇದು ಇಳುವರಿನ ನಾವು ಅಲ್ಲಿ ನಿರೀಕ್ಷಿಸಕ್ ಆಗಲ್ಲ. ಆದ್ರೆ ಬಾರ್ಡರ್ ಏರಿಯಾದಲ್ಲಿ ನಾವು ಹಾಕೋಬಹುದು. ಪುನಃ ಅವಾಗಲೇ ಹೇಳ್ದಾಗೆ, ನಮ್ಮ ಕಲಿಗೆ ಹೇಳ್ದಾಗೆ, ನಾವು ನಟ್ಮೆಗ್ ಅನ್ನ ನೀವು ಗ್ರಾಫ್ಟೆಡ್ ಪ್ಲಾಂಟ್ ಸಿಕ್ಕರೆ ಮಾತ್ರ ಹಾಕ್ಬೇಕಾಗ್ತದೆ. ಸರಿ, ನಾವು ಕೂರ್ಗ್ ಎಂಜಿಲ್ಗೆರೆನಲ್ಲಿ ನೆಟ್ಮೆಗ್ ಬೆಳೆ ಬರುತ್ತಾ? ಮತ್ತೆ ಹೇಳಿ, ಅದು ನಿಮ್ಮ ರಿಪೀಟ್ ಮಾಡಿ ಸರ್, ಕ್ವಶನ್ ರಿಪೀಟ್ ಮಾಡಿ ಸರ್. ಅಲ್ಲ, ಕೂರ್ಗಲ್ಲಿ ಎಂಜಿಲ್ಗೆರೆ ಅಂತ ಏನ್ಬಿಟ್ಟು ಸಿದ್ದಾಪುರ ಹತ್ರ ಏನಿದೆ, ಹೌದು, ಅಲ್ಲಿ ನಾವು ನೆಟ್ಮೆಗ್ ಬೆಳಿಬಹುದಾ? ಕಾಫಿ ಜೊತೆ ನಮ್ದು ಅಲ್ಲಿ ಕಾಫಿ ತೋಟ ಇದೆ. ಕಾಫಿ ಬರ್ತಾ ಉಂಟು. ಲೈಕ್ ಕಾಫಿ ಮತ್ತೆ ಮೆಣಸು ಆಲ್ರೆಡಿ ಇದೆ ಅಲ್ಲಿ ಎಂಜಿಲ್ಗೆರೆನಲ್ಲಿ. ಅಲ್ಲ, ಈಗ ಏನಾಗ್ತದೆ, ಕಾಫಿ ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಕ್ಲೈಮೇಟಿಕ್ ಇದು. ಸೊ ಏನಾಗ್ತಾ ಇದೆ, ಬಹಳ ಕಡೆ ಅದನ್ನ ಇವನ್ ಡ್ರೈಲ್ಯಾಂಡ್ ಕೆಲವರು ಈಗ ಬೆಳೀತಾ ಇದ್ದಾರೆ. ಆದ್ರೆ ಏನಾಗ್ತದೆ, ಕ್ವಾಲಿಟಿ ಇಶ್ಯೂಸ್ ಕಾಫಿಯಲ್ಲಿ ಬರ್ತಾ ಉಂಟು, ಬಟ್ ಬೆಳಿಬಹುದು. ಅದರಿಂದ ಕ್ಲೈಮೇಟಿಕ್ ಕಂಡೀಷನ್ ನಾವು ನೋಡ್ಬೇಕಾಗ್ತದೆ. ಕೊಡಗು ಒಂಥರ ಹೆವಿ ರೈನ್ಫಾಲ್ ಏರಿಯಾ, ಹಾಗೆ ಕೂಲ್ ಏರಿಯಾ ಮತ್ತೆ ಇದ್ರಲ್ಲಿ ಬರ್ತದೆ. ಸೊ ಸೊರಬದ್ದು ಸಿದ್ದಾಪುರ, ಎಂಜಿಲ್ಗೆರೆ ಸಿದ್ದಾಪುರ. ಎಂಜಿಲ್ಗೆರೆ, ಓಕೆ, ಬರ್ತದೆ, ಏನ್ ತೊಂದ್ರೆ. ಎಂಜಿಲ್ಗೆರೆ ನೆಟ್ಮೆಗ್ ಹಾಕ್ಬಹುದು. ಹಾಗಾದ್ರೆ ನಟ್ಮೆಗ್ ಬರ್ತದೆ, ಹಾಕ್ಬೋದು. ಗ್ರಾಫ್ಟೆಡ್ ಪ್ಲಾಂಟ್ಸ್ ಹಾಕ್ಬೋದು. ಆದ್ರೆ ಏನಂತಂದ್ರೆ ನಟ್ಮೆಗ್ ಅಲ್ಲಿ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಿದೆ ಅಂತ ಫಸ್ಟ್ ಯೋಚನೆ ಮಾಡಿ. ಯಾಕೆಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಪ್ರಾಬ್ಲಮ್ ಉಂಟು, ಜಾಸ್ತಿ ಹೋಗುದಿಲ್ಲ. ಅದರಿಂದ ಫ್ಯೂ ಪ್ಲಾಂಟ್ಸ್ ಹಾಕಿದ್ರೆ ಪರವಾಗಿಲ್ಲ, ಬಟ್ ಲಾರ್ಜ್ ಸ್ಕೇಲ್ ಮಾಡಕ್ ಹೋದ್ರೆ ಮಾರ್ಕೆಟಿಂಗ್ ಎಲ್ಲಿ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗ್ತದೆ. ಇನ್ನು ಹಾಗೆ ಬಿಟ್ಟರೆ ನೀವು ರಾಮ್ಬುಟ್ಟಾನ್ ಮತ್ತೆ ಲಿಚಿಯನ್ನು ಕೂಡ ನೀವು ಟ್ರೈ ಮಾಡಬಹುದು. ಲಿಚಿ ಒಂದ್ ಎರಡು ಗಿಡ ತೋಟದಲ್ಲಿ ಆಲ್ರೆಡಿ ಇದೆ. ಒಂದು 40 ವರ್ಷದ ಗಿಡ ಲಿಚಿ ಒಂದ್ 2 ಪ್ಲಾಂಟ್ ಇದೆ, 2 ಗಿಡ ಇದೆ. ಕೊಡಗಿಂದ ಲಿಚಿದ ಸ್ಪೆಷಾಲಿಟಿ ಏನು ಅಂತಂದ್ರೆ ಸರ್, ಇದು ಇಟ್ಸ್ ಎನ್ ಆಫ್ ಸೀಸನ್ ಲಿಚಿ. ಹೌದು, ಡಿಸೆಂಬರ್ ಅಲ್ಲೇ ಬರುವಂತದ್ದು. ಸಾಧಾರಣ ಈಗ ಬೆಂಗಳೂರು ಮಾರ್ಕೆಟ್ಗೆ ಬರುವಂತದ್ದೆಲ್ಲ ಬಿಹಾರಿಂದ ಇಟ್ ಕಮ್ಸ್ ಸಮ್ವೇರ್ ಅರೌಂಡ್ ಏಪ್ರಿಲ್. ಸೊ ನಮ್ಮ ಲಿಚಿಮನ್ನ ನಾವು ಡಿಸೆಂಬರ್ ಅಲ್ಲಿ ಬ್ಯಾಂಗ್ಳೂರ್ ಕಲ್ಸುವಂತ ಒಂದು ವ್ಯವಸ್ಥೆ ನಿಮಗೆ ನಿಜವಾಗ್ಲೂ ಯು ಕ್ಯಾನ್ ವರ್ಕ್ಔಟ್. ಲಿಚಿ ಒಂದು ಒಳ್ಳೆ ಪ್ರಾಫಿಟೇಬಲ್ ಕ್ರಾಪ್. ಅದಕ್ಕೆ ಕಳ್ಸರಿ ಏನಾಯ್ತು ಅಂದ್ರೆ, ನಮ್ದು ಎಲ್ಲ ಮರ ಕಟಿಂಗ್ ಎಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ನಮಗ್ ಗೊತ್ತಿರ್ಲಿಲ್ಲ. ನಾವು ಮರ ಕಟ್ ಮಾಡೋದಕ್ಕೆ ಹೇಳಿದ್ವಿ, ಅಲ್ಲಿ ಯಾರೋ ಒಬ್ರು ಆಳ್ ಬಂದಿದ್ದ, ಅವ್ನಿಗೆ ಕಟ್ ಮಾಡ್ಬೇಕು ಟೈಮಲ್ಲಿ. ಅದು ಲೀಚಿ ಮರನು ಕೂಡ ನಮ್ದು ಕೆರೆ ಪಕ್ಕದಲ್ಲೇ ಒಂದು ಕೆರೆ ಉಂಟು. ಕೆರೆ ಇದ್ರೆ ದಡದಲ್ಲೇ ಇತ್ತು, ಒಂದ್ 2 ಮರಗಳಿತ್ತು, ಒಂದ್ 40-50 ವರ್ಷದ ಮರ. ಅದನ್ನು ಕೂಡ ಮೇಲ್ಗಡೆ ಎಲ್ಲ ಕೊಂಬೆ ಎಲ್ಲ ಕಟ್ ಮಾಡಾಕ್ಬಿಟ್ಟ. ಸ್ವಲ್ಪ ಕಟ್ ಮಾಡಿದ್ರೆ ಅದು ಸ್ವಲ್ಪ ಲೇಟ್ ಆಗ್ತದೆ. ಚಿಗುರು ತಗೊಂಡು ಇನ್ನು ಅದೊಂದು ಇದಕ್ ಬಂದ್ಮೇಲೆ ಇಳುವರಿ ಬರುವಂತದ್ದು. ಸ್ವಲ್ಪ ಜಾಸ್ತಿ ಮಾರ್ಕೆಟಿಗೆ, ನಾವು ಬೆಂಗಳೂರು ಮಾರ್ಕೆಟಿಗೆ ನೀವು ಕಳಿಸೋ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಒಳ್ಳೆ ಡಿಮಾಂಡ್ ಬರ್ತದೆ. ಯಾಕಂದ್ರೆ ಆಫ್ ಸೀಸನ್ ಲಿಚಿ ಬೆಂಗಳೂರಲ್ಲಿ ನಿಮ್ಗೆ ಆ ಟೈಮಲ್ಲಿ ಸಿಗೋದಿಲ್ಲ. ಓಕೆ, ಕೆರೆ ಬದಿ, ಕೆರೆ ಏನುಂಟು ನಮ್ದು ತೋಟದಲ್ಲಿ ಕೆರೆ ಇದೆ. ಕೆರೆ ಬದಿನಲ್ಲಿ ನಾವು ಲೀಚಿ ಹಾಕ್ಬೋದಾ? ಹಾಕ್ಬೋದು. ಬದುವಲ್ಲಿ
ನೀವು ಅದನ್ನ ಹಾಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಯು ಕ್ಯಾನ್ ಯೂಟಿಲೈಸ್ ದಿಸ್ ಇದು ಟ್ಯಾಂಕ್ ಬಂಡ್ ಏರಿಯಾ ಆಲ್ಸೋ. ಈವನ್ ನೀವು ಬಟರ್ ಫ್ರೂಟ್ ಕೂಡ ಟ್ಯಾಂಕ್ ಬಂಡ್ ಮೇಲೆ ಹಾಕ್ಬೋದು. ಬಟರ್ ಫ್ರೂಟ್ಸ್ ಒಂದು 20 ಅಡಿ ಅಂತರದಲ್ಲಿ ಫ್ರೂಟ್ ಗಿಡನು ಕೂಡ ಹಾಕೋಬಹುದು. ಬಟರ್ ಫ್ರೂಟ್ ಹಾಕ್ಬೋದು, ನೀವು ಅಲ್ಲಿ ಲಿಚಿ ಹಾಕ್ಬೋದು, ರಾಂಬುಟಾನ್ ಹಾಕ್ಬೋದು, ನಿಂಬೆ. ಈ ರೀತಿಯಾಗಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಸರ್. ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ. ಸರ್ ಭತ್ತದ ಬಗ್ಗೆ ಒಂದು ಕೇಳ್ಬೇಕಾಗಿತ್ತು ಸರ್. ಕೇಳಿ ಸರ್, ಕೇಳಿ. ಹಲೋ ಸರ್ ಏನಂತ ಹೇಳಿದ್ರೆ, ನಾನು ಅವತ್ತಕ್ಕೆ ಇದು GKVK ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆದೆ. ಅದರಲ್ಲಿ ಡೈರೆಕ್ಟ್ ಸೋಯ್ ಗೆ 20 ಯೂರಿಯಾ 20 22 20 86. ಹೌದು ಸರ್, ಗೊಬ್ಬರ ಪಬ್ಜಿ ಪನ್ನಿಟ್ಟು ಒಂದಿರ್ಚಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತಾರೆ ಸರ್. ಎಲ್ಲಿಂದ ಮಾತಾಡೋದು ಸರ್ ನೀವು? ಸರ್ ಎಲ್ಲಿಂದ, ಪ್ಲೇಸ್ ಎಲ್ಲಿ ನಿಮ್ದು? ನೆಲ್ಲೂರು, ಕೊಡಗು ನಲ್ಲೂರು. ಬೆಳ್ಳೂರು, ನಲ್ಲೂರು ಸರ್, ಕೊಡಗು. ನಲ್ಲೂರು. ಓಕೆ ಓಕೆ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಭತ್ತದಲ್ಲಿ ಗೊಬ್ಬರಗಳ ನಿರ್ವಹಣೆ ಹೇಗೆ ಮಾಡ್ಬೋದು, ಅದರಲ್ಲಿ ಮುಖ್ಯವಾಗಿ ಗೊಬ್ಬರವನ್ನ ಬಳಕೆ ಮಾಡ್ಬೋದಾ ಬೇಡವಾ ಅಂತ ನಿಮ್ಮ ಪ್ರಶ್ನೆ. ಸರ್ ಕೇಳಿಸ್ತಾ ಇಲ್ಲ. ಅಲ್ಲ, ನೀವು SSP ಗೊಬ್ಬರವನ್ನು ಬಳಕೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಹಾ, ಈಗ ನಾವು SSP ಗೊಬ್ಬರವನ್ನ ನಾವು ಶಿಫಾರಸ್ ಮಾಡ್ತಾ ಇರ್ತಕ್ಕಂಥದ್ದು ತಟಸ್ಥ ಮಣ್ಣು ಮತ್ತೆ ಕ್ಷಾರ ಮಣ್ಣಿಗೆ ಮಾತ್ರ. ನಮ್ಮ ಹುಳಿ ಮಣ್ಣಿಗೆ ಈ SSP ಅಂತ ಏನ್ ಹೇಳ್ತೇವೆ ಅದು ನಮ್ಗೆ ಸೂಟಬಲ್ ಆಗೋದಿಲ್ಲ. ಇದರ ಬದಲಾಗಿ ನಮ್ಗೆ ರಾಕ್ ಫಾಸ್ಫೇಟ್ ಅಂತ ಏನಿದೆ ಅಥವಾ DAP ಅಂತ ಏನಿದೆ ಇದನ್ನ ನಾವು ಉಪಯೋಗಿಸ್ಕೋಬಹುದು. ಫಸ್ಟ್ ರೌಂಡ್ಗೆ ಅವಾಗ DAP ಹಾಕ್ಬೋದಾ ಸರ್? ಹೌದೌದು, SSP ಹಾಕಿದ್ರೆ ಸ್ವಲ್ಪ ಎಸಿಡಿಟಿ ಜಾಸ್ತಿ ಆಗ್ತದೆ ಸಾಯಿಲ್. ಓಕೆ, ಸರಿ ಸರ್. ಆಮೇಲೆ ಸರ್ ಇನ್ನೊಂದು, ಈ 8 kg 10 kgಗೆ 1 ಎಕರೆಗೆ ಈ ಬಿತ್ತನೆ ಮಾಡೋದಕ್ಕಿಂತ ಮೊದಲೇ ಸತುವಿನ ಸಲ್ಫೇಟ್ ಅಂತ ಹೇಳಿದ್ರು. ನನಗೆ ಸತುವಿನ ಸಲ್ಫೇಟ್ ಏನು ಅಂತ ಅರ್ಥ ಆಗ್ಲಿಲ್ಲ ಸರ್. ಸತುವಿನ ಸಲ್ಫೇಟ್ ಅಂದ್ರೆ ನಾವು ಆಂಗ್ಲ ಭಾಷೆಯಲ್ಲಿ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ. ಜಿಂಕ್ ಸಲ್ಫೇಟ್ ಅದು ಎಕರೆಗೆ 8 kg ಅಷ್ಟು ಶಿಫಾರಸ್ಸು ಇದೆ. ಆಗ್ಬೋದು. ಅದನ್ನ ನೀವು ಮರಳು ಜೊತೆ ಅಥವಾ ವರ್ಮಿ ಕಾಂಪೋಸ್ಟ್ ಅಂತ ಏನ್ ಹೇಳ್ತಾರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸೊ ನೀವು ಗದ್ದೆ ನಾಟಿ ಮಾಡುವ ಸಮಯದಲ್ಲಿ ಗದ್ದೆಗೆ ಹಾಕೋಬಹುದು. ಅದ್ರ ಜೊತೆಗೆ ಬೋರಾಕ್ಸ್ ಕೂಡ ನಾವು ಶಿಫಾರಸ್ ಮಾಡ್ತೇವೆ 2 kg ಅಷ್ಟು. ಬೋರಾಕ್ಸ್ ಸರ್? ಬೋರಾಕ್ಸ್ ಇವೆರಡು ಮಾಡೋದ್ರಿಂದ ನಿಮ್ಮ ಕಾಡಿನಲ್ಲಿ ಒಂದು ಗುಣಮಟ್ಟವನ್ನು ಕೂಡ ಕಾಪಾಡುತ್ತೆ, ಮತ್ತೆ ರೋಗದ ಒಂದು ಸಹಿಷ್ಣುತೆಯನ್ನು ಕೂಡ ನಿಮ್ಮ ಬೆಳೆಯಲ್ಲಿ ಚೆನ್ನಾಗುತ್ತೆ, ಮತ್ತೆ ಜೊಳ್ಳು ಬರೋದು ಕೂಡ ಕಡಿಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ ಅದ್ ನೋಡಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಹಾಕಿ. ಯಾಕೆಂದ್ರೆ ಕಂಪಲ್ಸರಿ ಏನ್ ಪ್ರತಿ ವರ್ಷನೂ ಜಿಂಕ್ ಸಲ್ಫೇಟ್ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಅದನ್ನ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಯೂಸ್ ಮಾಡಿ. ಸರ್ ಬರೋ ವರ್ಷ ಮಣ್ಣು ಪರೀಕ್ಷೆ ಮಾಡ್ತೇನೆ ಸರ್. ಈ ವರ್ಷ ಥಿಂಕ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಬೇರೆ ಸರ್ ಪ್ರಶ್ನೆಗಳು ಕೇಳಿ. ಹಲೋ. ಎಸ್ ಮೇಡಮ್. ಮಾರ್ನಿಂಗ್, ಸುಷ್ಮಾ ಸುಬ್ಬಯ್ಯ ಹಿಯರ್. ನಮಸ್ತೆ ಸರ್. ನನಗೆ ಒಂದು ಕನ್ಫ್ಯೂಷನ್ ಇದೆ. ಈಗ ಜನರಲಿ ನಾವು 3 ಸರಿ ಗೊಬ್ಬರ ಹಾಕ್ತೇವೆ, ಕನ್ಸಿಡರಿಂಗ್ ಆಲ್ ಕ್ರಾಪ್ಸ್ ಎಲ್ಲ, ಕಾಫಿ ಮೆಣಸು ಎಲ್ಲ ಸೇರಿ ಗೊಬ್ಬರ ಹಾಕ್ತೇವೆ. ಈಗ ನಮ್ಮ ಫಾದರ್ ಇದ್ದಾಗ ಅವರು ಫಸ್ಟ್ DAP ಕೊಡ್ತಾ ಇದ್ರು, ಮತ್ತೆ ಮಧ್ಯದಲ್ಲಿ ಫ್ಯಾಕ್ಟಂಪಾಸ್ ಈ ಟೈಮ್ ಅಲ್ಲಿ ಮಾನ್ಸೂನ್ ಅಲ್ಲಿ, ಅಲ್ಲಿಂದ ಆಗಸ್ಟ್ ಎಂಡ್ ಅಲ್ಲಿ ರಾಕ್ ಫಾಸ್ಫೇಟ್ ಕೊಡ್ತಾ ಇದ್ರು. ಮೊನ್ನೆ ನಮ್ಮ ಆದ ಟ್ರೈನಿಂಗ್ ಅಲ್ಲಿ ಫಸ್ಟ್ ರಾಕ್ ಫಾಸ್ಫೇಟ್ ಅಂಡ್ ದೆನ್ ಫ್ಯಾಕ್ಟಂಪಾಸ್ ಅಂಡ್ ದೆನ್ ಹೀಗೆ ಅಂತ ಹೇಳಿದ್ರು. ನನಗೆ ಅದು ಕನ್ಫ್ಯೂಷನ್ ಇದೆ, ಕ್ಲಾರಿಫೈ ಮಾಡಿ ಕೊಡ್ತೀರಾ ಸರ್? ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ಮೆನ್ಯೂರಿಂಗ್ ಮೆಥಡ್. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ಸುಷ್ಮಾ ಮೇಡಮ್. ಸೊ ನಾವಿಲ್ಲಿ ಮೊದಲೆಲ್ಲ ನಾವು 2 ಸಲ ಗೊಬ್ಬರ ಕೂಡ ಪ್ರಾಕ್ಟೀಸ್ ಇತ್ತು. ಹೌದು. ಸೊ ಈಗ ನೀರಾವರಿ ವ್ಯವಸ್ಥೆ ಸ್ಪ್ರಿಂಕ್ಲರ್ ಇರಿಗೇಷನ್ ಫೆಸಿಲಿಟೀಸ್ ಆದ್ಮೇಲೆ 3 ಸಲಕ್ಕೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಈಗ ಸ್ಪ್ರಿಂಕ್ಲರ್ ಟೈಮ್ ಅಲ್ಲಿ ಗೊಬ್ಬರಗಳನ್ನ ನೀಡಬೇಕು ಅಂತ ಹೇಳ್ತೇವೆ. ಸ್ಪ್ರಿಂಕ್ಲರ್ ಯಾವಾಗ್ಲೂ ನಮ್ಗೆ ರಂಜಕದ ಅಂಶ ಇರ್ತಕ್ಕಂಥ ಗೊಬ್ಬರಗಳನ್ನ ನೀಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ರಂಜಕದ ಪೋಷಕಾಂಶಗಳ ಸರಬರಾಜು ಮಾಡ್ತಕ್ಕಂಥದ್ದು DAP.
ಸೊ ಅದ್ರ ಜೊತೆಗೆ ನಾವು ಒಂದ್ ಸ್ವಲ್ಪ ಯೂರಿಯಾ ಮತ್ತೆ ಒಂದ್ ಸ್ವಲ್ಪ ಪೊಟ್ಯಾಶ್ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಸೊ ಅದು ಸಾಮಾನ್ಯವಾಗಿ ಜನರಲ್ ಆಗಿ ಮಣ್ಣು ಟೆಸ್ಟ್ ಮಾಡ್ದಲೇ ಹೇಳ್ಬೇಕು ಅಂತ ಹೇಳಿದ್ರೆ ನಾವು 1 ಬ್ಯಾಗ್ನಷ್ಟು DAP, 1 ಬ್ಯಾಗ್ನಷ್ಟು ಯೂರಿಯಾ ಮತ್ತೆ 1 ಬ್ಯಾಗ್ನಷ್ಟು ಪೊಟ್ಯಾಶ್ ಕೊಡೋದು ತುಂಬಾ ಸೂಕ್ತ 1 ಎಕರೆಗೆ. ಹಾಗೇನೆ ಮುಂಗಾರಿನಲ್ಲಿ ಮಾನ್ಸೂನ್ ಟೈಮ್, ಪ್ರೀ ಮಾನ್ಸೂನ್ ಅಂತ ಏನ್ ಹೇಳ್ತೀವಲ್ವಾ, ಸೊ ಮೇ ಜೂನ್ ಅಲ್ಲಿ ಸೊ ನಮ್ಗೆ ಅಲ್ಲಿ ರಾಕ್ ಫಾಸ್ಫೇಟ್ ಕೊಡ್ಬೋದು ಅಥವಾ ನಮ್ಗೆ ಕಾಂಪ್ಲೆಕ್ಸ್ ಗೊಬ್ಬರ ಬರುತ್ತಲ್ಲ ಅದನ್ನು ಕೂಡ ನಾವು ಕೊಡಬಹುದು. ಅದ್ರ ಜೊತೆಗೆ ಯೂರಿಯಾ ಮತ್ತೆ ಪೊಟ್ಯಾಶ್. ಯಾಕೆಂದ್ರೆ ನಮ್ಗೆ ಇಲ್ಲಿ ಹೆಚ್ಚು ನಮ್ಗೆ ಸಾರಜನಕ ಮತ್ತೆ ರಂಜಕ ಕಡಿಮೆ ಪ್ರಮಾಣದಲ್ಲಿ, ಸಾರಜನಕ ಮತ್ತು ಪೊಟ್ಯಾಶ್ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ರಂಜಕ ಶಿಫಾರಸ್ ಮಾಡಲಾಗಿದೆ. ಹಾಗಾಗಿ ಇವು ಮೂರನ್ನು ನಾವು ಸರಿದೂಗಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಜೊತೆಗೆ ಒಂದ್ ಸ್ವಲ್ಪ ಯೂರಿಯಾ ಮತ್ತೆ ಪೊಟ್ಯಾಶ್ ಅನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸೊ ನಮ್ಗೆ ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತೆ ಮಣ್ಣು ಕ್ಷಾರ ಹುಳಿ ಇರೋದ್ರಿಂದ ನಾವು ರಾಕ್ ಫಾಸ್ಫೇಟ್ ಅನ್ನ ರೆಕಮೆಂಡ್ ಮಾಡ್ತೇವೆ. ರಾಕ್ ಫಾಸ್ಫೇಟ್ ಒಂದು 3 ಬ್ಯಾಗ್ ತೆಗೆದುಕೊಂಡ್ರೆ ಅದಕ್ಕೆ 1 ಬ್ಯಾಗ್ ಅಷ್ಟು ನಾವು ಪೊಟ್ಯಾಶ್ ಅನ್ನ ಮಿಕ್ಸ್ ಮಾಡ್ಕೊಂಡು 1 ಎಕರೆಗೆ ಕೊಡ್ಬೋದು. ತದನಂತರ ನಮ್ಗೆ ಪೋಸ್ಟ್ ಮಾನ್ಸೂನ್ ಮಳೆ ಕಳೀತಾ ಬರ್ತಿದ್ದಾಗೆ ಸೆಪ್ಟೆಂಬರ್ ನಲ್ಲಿ ಸೊ ಆವಾಗ ನಾವು ಒಂದು ಫ್ಯಾಕ್ಟರ್ ಪಾಸ್ ಅಂತ ಹೇಳ್ತಿದ್ವಿ, 20-20-0-13 ಅಂತ ಬರುತ್ತೆ. ಸೊ ಒಂದು 3 ಬ್ಯಾಗ್ ಮತ್ತೆ ಪೊಟ್ಯಾಶ್ 1 ಬ್ಯಾಗ್ ಸೇರಿಸ್ಕೊಂಡು ಕೊಟ್ಟಾಗ ನಮ್ಗೇನು ಬೆಳೆಯ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ಪೋಷಕಾಂಶಗಳನ್ನ ಬೇರೆ ಬೇರೆ ಗೊಬ್ಬರದ ಮೂಲಕ ನಾವು ನೀಡ್ತಾ ಇದ್ದೇವೆ ಇಲ್ಲಿ. ಅದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಮತ್ತೆ ಆ ಬೆಳೆಗೆ ಆ ಅವಧಿಯಲ್ಲಿ ಏನ್ ಸಿಗ್ಬೇಕು ಆ ಪೋಷಕಾಂಶಗಳು ಸಿಗ್ತವೆ. ಸೊ ಈಗಾಗಲೇ ಇನ್ನೂ ಒಂದು ನಾವು ಗಮನಿಸ್ತಾ ಇದ್ದೇವೆ, ಈ ಮಳೆ ಬ್ರೇಕ್ ಕೊಟ್ಟ ನಂತರ ಈ ಆಗಸ್ಟ್ ಮಧ್ಯಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಳೆ ಬಂದು ಬಿಟ್ಟು ಹೋದಾಗ ಗಿಡಗಳು ನಮ್ಗೆ ಹಳದಿ ಆಗೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು 1 ಎಕರೆಗೆ 1 ಚೀಲದಷ್ಟು ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡಿದ್ರೆ ಸೊ ಇದು ಸಂಪೂರ್ಣವಾಗಿ ನಾವು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೊಡೋ ಒಂದು ಇಂಟಿಗ್ರೇಟೆಡ್ ಆಗಿ ಕೊಟ್ಟಾಗ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ದಂಗೆ ಆಗುತ್ತೆ. ಸೊ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಕಾಸ್ಟ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಅಷ್ಟೇ ಆಗುತ್ತೆ, ಕ್ವಾಂಟಿಟಿ ವೈಸ್ ಕ್ಯಾಲ್ಕುಲೇಟ್ ಮಾಡಿದಾಗಲೂ ಕೂಡ ಅಷ್ಟೇ ಬರುತ್ತೆ. ಬಟ್ ಇಲ್ಲಿ ನಾವು ಕೊಡುವಂತ ಗೊಬ್ಬರಗಳನ್ನೇ ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ಟೈಮ್ ನಲ್ಲಿ ಕೊಡ್ತಾ ಇದ್ದೇವೆ. ಇದು ಸಮಗ್ರವಾಗಿ ಬೆಳೆ ಸಿಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಸರ್, ಈಗ ಇದಲ್ಲದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಸಪರೇಟ್ ಆಗಿ ಎಲ್ಲಾ ಗಿಡಕ್ಕೂ ಕೊಡ್ಬೇಕಾಗ್ಬೋದಾ ಸರ್? ಅಲ್ಲ ಬರೀ ಈಗ ಅಡಿಕೆ ಗಿಡ ಅದಕ್ಕೆ ಮಾತ್ರ ಕೊಟ್ರೆ ಸಾಕಾಗ್ಬೋದಾ? ನೀವು ನಮ್ಮಲ್ಲಿ ಬಂದಿದ್ದೀರಲ್ಲ ಅದರಿಂದ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಸೂಕ್ಷ್ಮ ಪೋಷಕಾಂಶಗಳಾದ್ರೂ ಕೂಡ ಸರಬರಾಜು ಮಾಡಬೇಕು ಅಂತ ಹೇಳಿದ್ರೆ ಮಣ್ಣು ಪರೀಕ್ಷೆ ಆಧಾರವಾಗಿಯೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸೊ ಸಾಮಾನ್ಯವಾಗಿ ನಮ್ಮ ಹುಳಿ ಮಣ್ಣುಗಳಲ್ಲಿ ಈ ಒಂದು ಲಘು ಪೋಷಕಾಂಶಗಳ ಲಭ್ಯತೆ ಇದ್ದೇ ಇರುತ್ತೆ, ಸಾಮಾನ್ಯ ನ್ಯಾಚುರಲ್ ಆಗೇ ಸಿಗುತ್ತೆ. ಸೊ ಅದಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿದಾಗ ಏನಾದ್ರು ನಮ್ಗೆ ಕೊರತೆ ಬಂದ್ರೆ ಖಂಡಿತ ನಾವು ಕಾಫಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ನಾವು ಶಿಫಾರಸ್ ಮಾಡ್ತೇವೆ. ಸೊ ಆ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು. ಅದನ್ನು ಕೂಡ ನಾವು ಪ್ರತಿ ವರ್ಷನೂ ಹಾಕೋ ಅವಶ್ಯಕತೆ ಬರೋದಿಲ್ಲ, 2-3 ವರ್ಷಕ್ಕೊಮ್ಮೆ ಮಾತ್ರ ಹಾಕ್ಬೇಕು. ಅದು ಹೆಚ್ಚು ಆದ್ರೂ ತೊಂದರೆ ಆಗುತ್ತೆ, ಬೇರೆ ಪೋಷಕಾಂಶಗಳ ಮೇಲೆ ಕಡಿಮೆ ಆದ್ರೂ ಕೂಡ ಇಳುವರಿ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಸೊ ಹಾಗೆ ನಾವೇನ್ ಶಿಫಾರಸು ಮಾಡಿರ್ತೇವೆ ಅಷ್ಟನ್ನ ಹಾಕಿದ್ರೆ ಸಾಕು. ನೀವು 1 ಎಚ್ಚರ ಏನ್ ಮಾಡ್ಕೋಬೇಕಂದ್ರೆ ಮೇಡಮ್, ಇದು ನಾವು ಲಘು ಪೋಷಕಾಂಶಗಳನ್ನ ಅಪ್ಲೈ ಮಾಡುವಾಗ ಬಹಳ ಎಚ್ಚರದಿಂದ ಇರಬೇಕಾಗ್ತದೆ. ನೀವು ಎಕ್ಸೆಸ್ ಕೊಟ್ಟರು ಕೂಡ ಅದು ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಏನಿದೆ ಅದರ ಅಪ್ಟೇಕ್ ಏನಿರ್ತದೆ, ಗಿಡಗಳು ತೆಗೆದುಕೊಳ್ಳುವಂತ ಶಕ್ತಿಯನ್ನ ಅದು ಕುಂಠಿತಗೊಳ್ತಾ ಇರ್ತದೆ ಅದರಿಂದಾಗಿ. ಸೊ ನಾವು ಟೆಸ್ಟ್ ಮಾಡದೆ ನೀವು ಲಘು ಪೋಷಕಾಂಶಗಳನ್ನ ಹಾಗೆ ಕೊಡಕ್ ಹೋಗ್ಬೇಡಿ. ಆದ್ರೆ ಅದೇ ನೀವು ಎಲೆಯ ಮುಖಾಂತರ ಅಂದ್ರೆ ಪೋಲಿಯೋ ಸ್ಪ್ರೇ ಆದ್ರೆ ಏನು ತೊಂದರೆ ಇಲ್ಲ, ನೀವು ಪೋಲಿಯೋ ಸ್ಪ್ರೇ ಅನ್ನ ಕೊಡ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. Only thing is you have to take into account the cost factor. ಅದುವೇ ಇಟ್ಕೊಂಡು ನೀವು ಪೋಲಿಯೋ ಸ್ಪ್ರೇ ಕೊಟ್ರೆ ಬೇಕಾದ್ರೆ ನೀವು ಪ್ರತಿ ವರ್ಷ ಕೊಡಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಮಣ್ಣಿನ ಮುಖಾಂತರ ನೀವು ಹಾಕುವಾಗ ನೀವು ಸಾಯಿಲ್ ಟೆಸ್ಟ್ ಮಾಡಿ ಆಮೇಲೆ ನೀವು ಗಿಡಗಳಿಗೆ ಲಘು ಪೋಷಕಾಂಶಗಳನ್ನ ಕೊಡ್ಬೇಕಾಗ್ತದೆ. ಅದನ್ನ ಸಾಯಿಲ್ ಟೆಸ್ಟ್ ಮಾಡಿದ್ದೇನೆ, 6.2 ಇದೆ pH ಇಲ್ಲಿ KVK ಅಲ್ಲೇ ಮಾಡಿಸಿರೋದು ನಾವು. ಇದನ್ನ ನಾನು ನೋಟಿಸ್ ಮಾಡ್ತಾ ಇರೋದು ಅಂದ್ರೆ ಸುಮಾರು ಅಡಿಕೆ ಬೀಳ್ತಾ ಇದೆ ಸರ್. ಅದು ನೋಡಿದ್ರೆ ಕೊಳೆ ರೋಗ ಅಂತ ಎಂತ ಇಲ್ಲ, ಗ್ರೀನ್ ಬ್ರಂಚ್ ಇದೆ, ಗಟ್ಟಿ ಇದೆ ಬಿದ್ದದ ಅಡಿಕೆ ಸಹ. ಹೂವು ಬೀಳ್ತಾ ಇದೆ, ಅಡಿಕೆನೂ ಬೀಳ್ತಾ ಇದೆ. ಸೊ ನಮ್ಮ ಫ್ಯಾಮಿಲಿಲೇ ನಮ್ಮ ರಿಲೇಟಿವ್ಸ್ ಇನ್ನೊಬ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಇಲ್ಲಿ ಕೋಣನಕಟ್ಟೆಯಲ್ಲಿ. ದೊಡ್ಡ ಅವ್ರು ಸಜೆಸ್ಟ್ ಮಾಡಿದ್ರು, ಅದೇ ಅವ್ರು ಹೇಳಿದ್ರು ಜಿಂಕ್ ಅಂಡ್ ಬೋರಾನ್ ಇದೆಲ್ಲ ಹಾಕ್ಬೇಕು, ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಅಂತ ಹೇಳಿ. ಸೊ ಅದಕ್ಕೆ ಈಗ 6.2 pH ಇದ್ದಾಗನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಬರ್ತದ, ಹಾಕ್ಬೇಕಾ ಹೇಗೆ? ಸಾಮಾನ್ಯವಾಗಿ ಸಮಗ್ರ ಪೋಷಕಾಂಶ ನಿರ್ವಹಣೆಗಳಲ್ಲಿ ನಾವು ಜಿಂಕ್ ಸಲ್ಫೇಟ್ ಮತ್ತೆ ಬೋರಾಕ್ಸ್ ನ ಸೇರಿಸ್ಕೊಳ್ಳೋದು ಒಳ್ಳೆಯದೇ.
50 ಗ್ರಾಮ್ನಷ್ಟು ಜಿಂಕ್ ಸಲ್ಫೇಟ್, ಒಂದು 30 ಗ್ರಾಮ್ನಷ್ಟು ಬೋರಾಕ್ಸ್ ಅನ್ನ 3 ವರ್ಷಕ್ಕೊಮ್ಮೆನಾದ್ರೂ ಕೂಡ ಹಾಕಿ ಕೊಟ್ಟು ಬರೋದು. ಮೇಡಮ್ ಇನ್ನೊಂದು ಬ್ಲಡ್ ಡ್ರಾಪಿಂಗ್ ಅರಕನಟ್ಗೆ ನಾಟ್ ಓನ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲ, ಇನ್ನೊಂದು ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಎಸ್ಪೆಷಲಿ ನಮಗೆ ಏಪ್ರಿಲ್ ಮೇಲೆ ಇನ್ಫ್ಲಾರೆಸೆನ್ಸ್ ಡೈಬ್ಯಾಕ್ ಡಿಸೀಸ್ ಅಂತ ಒಂದು ಬರುತ್ತೆ, ಸಿಂಗಾರ ಒಣಗೋ ರೋಗ ಅಂತ ಹೇಳ್ತೀವಿ. ಈ ಸಿಂಗಾರ ಓಪನ್ ಆಗುತ್ತಲ್ಲ, ಆ ಸಿಂಗಾರ ಓಪನ್ ಆದಾಗ ಏನಾಗುತ್ತೆ, ನಾವು ಕಳೆದ ವರ್ಷ ಏನಾದ್ರು ಇನ್ಫೆಕ್ಟೆಡ್ ಒಣಗೋಗಿರ್ತಕ್ಕಂಥ ಸಿಂಗಾರ ಎಲ್ಲ ಗಿಡದಲ್ಲಿ ಹಾಗೆ ಬಿಟ್ಬಿಟ್ಟಿರ್ತೀವಿ, ಬಟ್ ಬಂಚ್ ಮಾತ್ರ ಅರೆಸ್ಟ್ ಮಾಡಿರ್ತೀವಿ. ಹೊಸ ಸಿಂಗಾರ ಬಂದಾಗ ಏನಾಗುತ್ತೆ, ಆ ಇನ್ಫೆಕ್ಟೆಡ್ ಡ್ರೈ ಇನ್ಫ್ಲಾರೆಸೆನ್ಸ್ ಇದ್ದಾಗ ಏನಾಗುತ್ತೆ, ಆ ಫಂಗಲ್ ಇನ್ಫೆಕ್ಷನ್ ನಮಗೆ ಹೊಸ ಸಿಂಗಾರಕ್ಕೆ ಸ್ಪ್ರೆಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ ನಮ್ಗೆ ಅದು ಬಟನ್ ಶೇಡಿಂಗ್ ಅಂತ ಹೇಳ್ತೀವಿ ಅರಕನಟ್ ಅಲ್ಲಿ. ಆ ಸಣ್ಣ ಸಣ್ಣದೆಲ್ಲ ಉದುರೋಗೋದು ಅಥವಾ ಮೀಡಿಯಂ ಸೈಜ್ ಇದ್ದಾಗ ಕೂಡ ಡ್ರಾಪಿಂಗ್ ಇರುತ್ತೆ. ಸೊ ಅದು ಒಂದು ರೀಸನ್. ಎರಡನೇದು ಇನ್ನೊಂದು, ಈಗ ಅಟ್ ಪ್ರೆಸೆಂಟ್ ನಿಮ್ಗೆ ಏನಾದ್ರು ಡ್ರಾಪಿಂಗ್ ಇದ್ರೆ, ಸೊ ಎಸ್ಪೆಷಲಿ ಮೇ ಜೂನ್ ತಿಂಗಳಲ್ಲಿ ಡ್ರಾಪಿಂಗ್ಸ್ ಸ್ವಲ್ಪ ಅದು ಕೊಳೆ ರೋಗ ಇಲ್ಲದೆ ಡ್ರಾಪಿಂಗ್ ಆಗ್ತಾ ಇದ್ರೆ ಒಂದು ಪೆಂಟೆಡಮು ಇದು ಬಗ್ ಅಂತ ಬರುತ್ತೆ. ಸೊ ಅದರಿಂದನೂ ಕೂಡ ಒಂದು ಪ್ರಾಬ್ಲಮ್ ಆಗಿ ನೆಟ್ ಡ್ರಾಪಿಂಗ್ ಇರುತ್ತೆ. ಅದನ್ನ ನೋಡ್ರಿ ಎರಡು ರೀತಿಲಿ ಅಂತ. ಬಟ್ ಇನ್ಫ್ಲಾರೆಸೆನ್ಸ್ ಡೈಬ್ಯಾಕ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಸ್ಮಾಲ್ ಏನು ಅಡಿಕೆಯಲ್ಲಿ ಉದುರೋಗ್ತಾ ಇರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಿಂಗಾರ ಓಪನ್ ಆದಾಗ ಸೊ ಒಂದು ಕಾರ್ಬನ್ಡೈಸಿಮ್ ಮ್ಯಾಂಕೋಸಮ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಫಂಜಿಸೈಡ್ ಸಿಗುತ್ತೆ, ಸ್ಯಾಫ್, ಕಂಪೈನಿಯನ್ ಮತ್ತು ಸ್ಪ್ರಿಂಟ್ ಅಂತ. ಅದು 2 grams per liter ಮಿಕ್ಸ್ ಮಾಡ್ಕೊಂಡು ಸೊ ಸಿಂಗಾರ ಓಪನ್ ಆದಾಗ ಅಂದ್ರೆ ಒಂದೊಂದು ಸಿಂಗಾರಕ್ಕೂ ಒಂದೊಂದು ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ, ಒಂದು 2-3 ಬಿಟ್ಟಾಗ ಅಂದ್ರೆ ಒಂದು ಆಲ್ಮೋಸ್ಟ್ ಏಪ್ರಿಲ್ ಮಿಡ್ ಅಲ್ಲಿ ಒಂದು ಸ್ಪ್ರೇಯನ್ನ ಅರಕನಟ್ಟಿಗೆ ಮಾಡಬೇಕು. ಮತ್ತೆ ಇನ್ಫ್ಲಾರೆಸೆನ್ಸ್ ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದು ಹೊರಗಡೆಗೆ ಹಾಕಿ ಮತ್ತೆ ಇದನ್ನ ಸ್ಪ್ರೇ ಮಾಡಿ. ಸೊ ಅವಾಗ ಈ ನಿಮ್ಗೆ ಸಣ್ಣದೆಲ್ಲ ಉದುರೋದೆಲ್ಲ ಅವಾಯ್ಡ್ ಆಗುತ್ತೆ. ಬಟ್ ಇವಾಗ ನಿಮ್ಗೆ ಡ್ರಾಪಿಂಗ್ ಇದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿ, ಆ ಬಿದ್ದಂತ ನಟ್ ಅನ್ನ ತಕೊಂಡು ಒಂದು ಸೆಂಟ್ರಿಗೆ ಕಟ್ ಮಾಡಿ. ಒಳಗಡೆ ಕಟ್ ಮಾಡಿ ನೋಡಿದಾಗ ಏನಾಗುತ್ತೆ, ಅದು ಕ್ಲಿಯರ್ ಆಗಿರಲ್ಲ. ಅದರಲ್ಲಿ ಏನೋ ಒಂದು ಇನ್ಸೆಕ್ಟ್ ಟಾಪ್ ಅಲ್ಲಿ ಏನೋ ಆ ತೊಟ್ಟಿರುತ್ತಲ್ಲ, ಆ ತೊಟ್ಟಲ್ಲಿ ಕಟ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ಇನ್ಸೆಕ್ಟ್ ಪಂಚ್ ಮಾಡ್ದಂಗೆ ಕಾಣಿಸುತ್ತೆ ಚುಚ್ಚದಾಗೆ. ಅಂತದನ್ನ ನೆಟ್ಟನ್ನ ಕಟ್ ಮಾಡಿ ಓಪನ್ ಮಾಡಿದ್ರೆ ಒಳಗಡೆ ಒಂದು ಏನು ಕೆಂಪು ಲೈನ್ ಬಂದಾಗ ಬಂದಿರುತ್ತೆ. ಅದನ್ನ ನೋಡಿ ದಟ್ ಈಸ್ ಇಂಡಿಕೇಶನ್ ಆಫ್ ಪೆಂಟೆಡೋಮಿಡ್ ಬಗ್. ಸೊ ಆ ತರ ಏನಾದ್ರು ಇದ್ರೆ ಒಂದು ಏನು ಕ್ಲಸ್ಟ್ರೋಥಿಯಾನ್ ಅಂತ ಒಂದು ಫಂಜಿಸೈಡ್ ಇನ್ಸೆಕ್ಟಿಸೈಡ್ ಸಿಗುತ್ತೆ. ಅದು 2 ml per liter ಮಿಕ್ಸ್ ಮಾಡ್ಕೊಂಡು ಫೋಲಿಯರ್ ಸ್ಪ್ರೇ ಕೊಡಬೇಕು. ಅಂದ್ರೆ ಮೇಜರ್ ಪ್ರಾಬ್ಲಮ್ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಬಟ್ ಮೇನ್ ಸೊ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಸ್ಪ್ರಿಂಟ್ ಸ್ಪ್ರೇ ಮತ್ತೆ ಪೊಟ್ಯಾಶ್ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ 230 ಗ್ರಾಮ್ ಪರ್ ಪ್ಲಾಂಟ್ ಪರ್ ಇಯರ್ ಅರಕನೆಂಟ್ ಮಾಡ್ಕೊಂಡು ಸೊ ಮಾಡಿ. ಬಟ್ ಇದೇನಾದ್ರು ತುಂಬಾ ಸಿವಿಯರ್ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಪೆಂಟೆಡೋಮಿಡ್ ಪ್ರಾಬ್ಲಮ್, ಸೊ ನಾವು ರೆಕಮೆಂಡ್ ಮಾಡಿದಂತ ಒಂದು ಕ್ಲಸ್ಟ್ರೋಥಿಯಾನ್ ಅಂತ ಏನ್ ಸಿಗುತ್ತೆ ನಿಮ್ಗೆ ಒಂದು ಇನ್ಸೆಕ್ಟಿಸೈಡ್, ಅದನ್ನ 2 ml per liter ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ. ಮತ್ತೆ ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ, ಮಳೆ ಜಾಸ್ತಿಯಾಗಿ ನಮ್ಮ ತೋಟದಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತ ಸನ್ನಿವೇಶ ಇದ್ದಾಗಲೂ ಕೂಡ ನಟ್ಸ್ ಡ್ರಾಪಿಂಗ್ ಆಗೋದು ನಾವು ಗಮನಿಸ್ತಾ ಇದ್ದೇವೆ. ಸೊ ಇದರಿಂದ ಏನು ಕಾಲುವೆಗಳಿರ್ತವೆ ಅವುಗಳ ಕಂಪ್ಲೀಟ್ ಆಗಿ ಸ್ವಚ್ಛ ಮಾಡಿ ನೀರು ಆರಾಮಾಗಿ ಹೋಗುವ ಹಾಗೆ ಮಾಡಬೇಕು. ತೋಟದಲ್ಲಿ ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಸೊ ಇದರಿಂದ ಇಲ್ಲ ಸರ್, ಅದು ಸ್ವಲ್ಪ ಎಲಿವೇಟೆಡ್ ಪ್ಲೇಸ್, ಅದರಿಂದ ನೀರ್ ನಿಲ್ಲೋ ಇದು ಪ್ರಾಬ್ಲಮ್ ಏನಿಲ್ಲ ಅಲ್ಲಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ನೀರು ನಿಂತ್ಕೊಳ್ಳೋದಾಗೇ ಮಾಡಿ. ಅದ್ ನೋಡಿ ಮೇಡಮ್, ಅದು ಈಗ ಮೋಸ್ಟ್ಲಿ ನಿಮ್ಗೆ ಕ್ಲೋಥಿಯಾನಿಡಿನ್ ಸಿಗೋದಿಲ್ಲ ಅನ್ಸುತ್ತೆ ಮಾರ್ಕೆಟ್ ಅಲ್ಲಿ. ಆ ಪೆಂಟೆಡೋಮಿಡ್ ಬಗ್ಗೆ ಮೋಸ್ಟ್ಲಿ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಿಲ್ಲ ಅಂದ್ರೆ ಥಯಾಮೆಥಾಕ್ಸಮ್ ಅಂತ ಒಂದು ಸಿಗುತ್ತೆ, ಸೊ ಇನ್ಸೆಕ್ಟಿಸೈಡ್ ಥಯಾಮೆಥಾಕ್ಸಮ್. ಸೊ ಅದು 0.4 ಗ್ರಾಮ್ per liter, ಅಂದ್ರೆ ಈಗ 10 ಲೀಟರ್ ನೀರಿಗೆ 4 ಗ್ರಾಮ್ ಅನ್ನು ಮಿಕ್ಸ್ ಮಾಡ್ಕೊಂಡು ಫೋಲಿಯರ್ ಸ್ಪ್ರೇ ಅನ್ನ ಕೊಡ್ಬೇಕಾದ್ರೆ ನೀವು ಮಾಡ್ಬೋದು. ಒಂದು ಸ್ಯಾಂಪಲ್ ಕೇಳಿ ತಗೊಂಡ್ ಬನ್ನಿ, ನಾನು ಇದು ಮಾಡ್ತೀನಿ. ತಗೊಂಡ್ ಬರ್ತೇನೆ. ವಾಟ್ಸ್ಆಪ್ ಮಾಡಿದ್ರು ಸಾಕು, ಸ್ಯಾಂಪಲ್ ತೆಗೆದ್ಬಿಟ್ಟು ವಾಟ್ಸ್ಆಪ್ ಮಾಡಿದ್ರೆ ನಮ್ಗೆ, ಸೊ ನಾವು ಅದನ್ನ ಯೂಸ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ರೆಕಮೆಂಡೇಶನ್ಸ್ ಕೊಡ್ಲಿಕ್ಕೆ ಕೂಡ ಸಾಕು. ಇದು ಮತ್ತೆ ಕಟ್ ಮಾಡಿರುವಂತದ್ದು ಈ ತರ 2-3 ಫೋಟೋ ಬೇಕು. ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಹೇಳಿ ಸರ್. ಸಂತೋಷ್ ಅಂತ ನನ್ನ ಹೆಸರು, ತರೀಕೆರೆಯಿಂದ. ಸರ್ ನಮ್ಮಲ್ಲಿ ಅಡಿಕೆ ಚೆನ್ನಾಗೇ ಇದೆ, ಆದ್ರೆ ಅಡಿಕೆ ಗೊಂಚಲೆಲ್ಲ ಚೆನ್ನಾಗಿರುತ್ತೆ. ಅಡಿಕೆ ಮುಟ್ ನೋಡಿದಾಗ ತುಂಬಾ ಗಟ್ಟಿಯಾಗಿರುತ್ತೆ. ಅಡಿಕೆ ಕೊಯ್ಲಿಗೆ ಬಂದಾಗ ಅಡಿಕೆ ನಾವು ಸಿಪ್ಪೆ ಸುಲ್ದು ಹೋಗ ಇಲ್ಲ, ಅದು ಅಡಿಕೆ ಚೆನ್ನಾಗಿದೆ ಹಸಿರಾಗಿದ್ದಾಗ್ಲೇ ಇಬ್ಬಾಗ ಮಾಡಿ 2 ಭಾಗ ಹೋಳ್ ಮಾಡಿ ನೋಡಿದ್ರೆ ಒಳಗಡೆ ಟೊಳ್ಳಾಗಿರುತ್ತೆ ಅದು. ಇದಕ್ಕೇನಾದ್ರು ಅದೇನ್ ರೋಗ ಅದೇನು ಅಂತಾನು ಗೊತ್ತಿಲ್ಲ. ಈ ತರ ಏನೋ ಪ್ರಾಬ್ಲಮ್ ಇದೆಯಾ? ಸುಮಾರು ಅಡಿಕೆ ಆ ತರನೇ ಆಗುತ್ತೆ, ನಮಗೆ ಕ್ವಿಂಟಲ್ ಗಟ್ಲೆ ಇಲ್ಲ, ಅದು ಬೆಲೆ ಸಿಗಲ್ಲ, ಒಳ್ಳೆ ರೇಟ್ ಸಿಗಲ್ಲ ಅಡಿಕೆ ಅದಕ್ಕೆ. ಹಾಗೆ ಅದಕ್ಕೆ ಹೇಳಿ ಸರ್. ಸೊ ಅದಕ್ಕೆ ನಾವು ಸಂಪೂರ್ಣವಾಗಿ ಕಾಯಿ ಚೆನ್ನಾಗಿ ಬೆಳೆದು ಒಳಗಡೆ ಚೆನ್ನಾಗಿ ಸೇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಾ ಪೋಷಕಾಂಶಗಳು, ಸುಮಾರು 16 ಪೋಷಕಾಂಶಗಳು ಆ ಬೆಳೆಗೆ ಸಿಕ್ಕಿದ್ರೆ ಮಾತ್ರ ಅಂತ ಫಸಲು ಗುಣಮಟ್ಟದಿಂದ ಕೂಡಿರುತ್ತೆ ಅಂತ ಹೇಳ್ತೀವಿ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನಾವು ಎಲ್ಲಾ ಪೋಷಕಾಂಶಗಳನ್ನು ಕೊಡೋದಿಲ್ಲ. ಸೊ ಹಾಗೆ ನೀವು ಮಣ್ಣು ಪರೀಕ್ಷೆ ಖಂಡಿತ ಅಲ್ಲಿ ಹತ್ರ ಇರ್ತಕ್ಕಂತಹ ನಿಮ್ದು ಶಿವಮೊಗ್ಗದಲ್ಲಿ ಆಗಿರ್ಬೋದು
ಅಥವಾ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷಾಲಯ ಇರುತ್ತೆ. ಅಲ್ಲಿಗೆ ಸ್ಯಾಂಪಲ್ಗಳನ್ನ ಮಣ್ಣಿನ ಸ್ಯಾಂಪಲ್ಗಳನ್ನ ಸುಮಾರು 1 ಅಡಿ ಆಳದಿಂದ ಮಣ್ಣನ್ನು ತೆಗೆದು ಸುಮಾರು 1 ಎಕರೆ ಅಂದ್ರೆ ಒಂದು 5 ಕಡೆ ತೆಗೆದು ಅದನ್ನ ಮಿಶ್ರಣ ಮಾಡಿ ಒಂದು ಅರ್ಧ ಕೆಜಿಯಷ್ಟು ಮಣ್ಣನ್ನ ಈ ಮಣ್ಣು ಪರೀಕ್ಷಾಲಯಕ್ಕೆ ಕೊಟ್ರೆ ಯಾವ ಪೋಷಕಾಂಶಗಳು ನಿಜವಾಗ್ಲೂ ಕೊರತೆ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅದನ್ನ ನಾವು ಶಿಫಾರಸ್ ಮಾಡ್ತೀವಿ. ಇಷ್ಟು ಕಡಿಮೆ ಆಗಿದೆ, ಇವುಗಳಿಗೆ ನೀವು ಪೋಷಕಾಂಶಗಳನ್ನ ನೀಡ್ತಾ ಬಂದ್ರೆ ಅದು ಸಾವಯವ ಆಗಿರ್ಬೋದು ಅಥವಾ ಗೊಬ್ಬರದ ಮೂಲಕ ಆಗಿರ್ಬೋದು ಅಥವಾ ಬಯೋಫರ್ಟಿಲೈಸರ್ ಮೂಲಕ ಆಗಿರ್ಬೋದು. ಈ 3 ಗೊಬ್ಬರಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಿದ್ರೆ ಖಂಡಿತ ಇದರಲ್ಲಿ ಸಾಧ್ಯವಾಗುತ್ತೆ. ಸೊ ದಯವಿಟ್ಟು ಸರಿ ಸರ್. ಸರ್, ಈ ಕೋಳಿ ಗೊಬ್ಬರ ಹಾಕೋದ್ರಿಂದ ಯಾವ ರೀತಿ ಉಪಯೋಗ ಇದೆ, ಅದೇನು ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕೋಳಿ ಗೊಬ್ಬರ ಅಂತ ಹೇಳಿದ್ರೆ ಅದರಲ್ಲಿ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ, 6% ಇರುತ್ತೆ. ನಮ್ಮ ಕೊಟ್ಟಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಪ್ರಮುಖವಾಗಿ ಅದು ಪಳಿಬೇಕು. ಸೊ ತಂದು ಅದನ್ನ ನಾವು ಒಂದು 6 ತಿಂಗಳು ಮಳೆಗೆ ಇದನ್ನೆಲ್ಲ ಅದು ಚೆಂದಾಗಿ ಒಣಗಿ ತದನಂತರ ನಾವು ಬೇರೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ನಂತರ ಬೆಳೆಗೆ ಕೊಡ್ಬೇಕು. ಹಾಗೇನೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಮಸ್ಯೆಗಳು ಫೀಲ್ಡ್ ಅಲ್ಲಿ ಬರೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಸೊ ಬಟ್ ಒಳ್ಳೇದು, ಅದು ಒಂದನ್ನೇ ಏಕವಾಗಿ ಕೊಡ್ಬೇಡಿ, ಬೇರೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಬಳಸಿ ನಂತರ ಕೊಡಿ. ತುಂಬಾ ಒಳ್ಳೇದು. ಎಲ್ಲ ಬೆಳೆದಲ್ಲೂ ಕೂಡ ಇವತ್ತು ಉಪಯೋಗಿಸ್ತಾ ಇದ್ದೇವೆ, ಒಳ್ಳೆ ರಿಸಲ್ಟ್ ಕೂಡ ನಾವು ನೋಡ್ತಾ ಇದ್ದೇವೆ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಸರ್. ಓಕೆ, ಬೇರೆ ರೈತರು ಪ್ರಶ್ನೆಗಳನ್ನ ಕೇಳ್ಬೋದು. ಮೊದಲು ನೀವು ಪರಿಚಯ ಮಾಡ್ಕೊಳ್ಳಿ, ಆಮೇಲೆ ನಂತರ ನಾವು ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ, ನಾನು ಪ್ರಶಾಂತ್ ಅಂತ ಚಾಮರಾಜನಗರದಿಂದ ಮಾತಾಡ್ತಾ ಇದ್ದೀನಿ. ಚಾಮರಾಜನಗರ. ಓಕೆ ಓಕೆ, ಸರ್, ಇದು ಕೊಟ್ಟಿಗೆ ಗೊಬ್ಬರದ ಜೊತೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದಕ್ಕೆ ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ 1 ವರ್ಷದಿಂದ ಅದೆಲ್ಲ ಬಿಸಿಲಲ್ಲಿ ಇಟ್ಟಿರ್ತಾರೆ. ಆ ಗೊಬ್ಬರನ ನಾವು ತಗೊಂಡು ಮರಗಳಿಗೆ ಹಾಕಿದ್ರೆ ಅದು ಉಪಯೋಗ ಇದೆಯಾ ಅಥವಾ ಯೂಸ್ ಮಾಡಬಹುದಾ ಅಥವಾ ಹೇಗೆ? ಒಳ್ಳೆ ಪ್ರಶ್ನೆ ನಿಮ್ದು. ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಂತೆ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಿ. ಅದು ಹೊರಗಡೆ ಗಾಳಿ, ಮಳೆ, ಬಿಸಿಲು ಎಲ್ಲ ಹೊಂದಿಕೊಂಡು ತದನಂತರ ಬೇಸಿಗೆಯಲ್ಲಿ ಗಿಡಗಳಿಗೆ ಕೊಡೋದು ಸಾಮಾನ್ಯವಾದ ಪದ್ಧತಿ. ಸೊ ಅದಕ್ಕೆ ನಾವು ಒಟ್ಟಾರೆ ವಿಶ್ಲೇಷಣೆ ಮಾಡಿದಾಗ ಸೊ ಅದರಲ್ಲಿ ನಮ್ಗೆ ಪ್ರಧಾನ ಪೋಷಕಾಂಶಗಳು ಇರ್ತವೆ, ಲಘು ಪೋಷಕಾಂಶಗಳು ಇರ್ತವೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಬಟ್ ಅವಧಿ ಅದು ಜಾಸ್ತಿ ತೆಗೆದುಕೊಳ್ಳುತ್ತೆ ಕಾಂಪೋಸ್ಟ್ ಆಗ್ಲಿಕ್ಕೆ. ಸೊ ಅದನ್ನೇ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಮಾಡ್ಕೊಂಡ್ರೆ ಅವಧಿನೂ ಕೂಡ ಕಡಿಮೆ ಮಾಡ್ಬೋದು. ಸೊ ಅದ್ರ ಜೊತೆಗೆ ಬೇರೆ ಇದ್ದಾರೆ, ಈಗ ಒಂದ್ ಸ್ವಲ್ಪ ನಾವು ರಾಕ್ ಫಾಸ್ಫೇಟ್ ಆಗಿರ್ಬೋದು, ಅದೊಂದ್ ಸ್ವಲ್ಪ ಬಯೋಫರ್ಟಿಲೈಸರ್ಸ್, ಕೆಲವೊಂದು ಸೂಕ್ಷ್ಮ ಗೊಬ್ಬರಗಳನ್ನ ಬೇಗ ಗೊಬ್ಬರವನ್ನು ಕೂಡ ಮಾಡುತ್ತೆ, ಬಳಸುತ್ತೆ. ಸೊ ಮತ್ತೆ ಎನ್ರಿಚ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ. ಸ್ವಲ್ಪ ಸುಧಾರಿಸಬಹುದು. ಸುಧಾರಿತ ಕಾಂಪೋಸ್ಟ್ ತಯಾರಿಕಾ ಕ್ರಮಗಳು ಅಂತ ಇರ್ತವೆ. ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಮಾಹಿತಿನ ಕಲೆ ಹಾಕೊಂಡು ಮುಂದಿನ ದಿನಗಳಲ್ಲಿ ಸೊ ಮಾಡಿದ್ರೆ ತುಂಬಾ ಒಳ್ಳೇದು. ಅದರಲ್ಲಿ ಖಂಡಿತವಾಗ್ಲು ಸೊ ಬೇರೆ ಕೃಷಿ, ಯಾವ ಕೃಷಿ ತ್ಯಾಜ್ಯಗಳನ್ನ ಉಪಯೋಗಿಸ್ಕೊಂಡು ನೀವು ಮಾಡ್ತೀರಿ ಆದಷ್ಟು ಬೇಗ ಕಾಂಪೋಸ್ಟ್ ಗಳನ್ನ ಮಾಡಲಿಕ್ಕೆ ಕೆಲವೊಂದು ಕಾಂಪೋಸ್ಟ್ ಕಲ್ಚರ್ಸ್ ಅಂತಾನೆ ನಿಮ್ಗೆ ಇವತ್ತು ಸಿಗ್ತಾ ಇದೆ ಮಾರುಕಟ್ಟೆನಲ್ಲಿ. ಸೊ ಅವುಗಳನ್ನ ಪಡ್ಕೊಂಡು ಸೊ ಕಾಂಪೋಸ್ಟ್ ಆಗೋ ಅವಧಿಯನ್ನು ತಡಿಬಹುದು. ಸೊ ಕೇವಲ 3 ತಿಂಗಳವರೆಗೆ ನಿಮ್ಗೆ ಗೊಬ್ಬರ ಮಾಡ್ಕೋಬಹುದು. ಹಾಗೇನೆ ನಿಮ್ಗೆ ಒಳ್ಳೆ ಪೌಷ್ಟಿಕವನ್ನು ಕೂಡ ಹೊಂದಿರುತ್ತೆ. ಸೊ ಅಂತದ್ನ ಉಪಯೋಗಿಸೋದು ಒಳ್ಳೇದು. ಸಂತೋಷ್ ಅವರೇ, ಅರ್ಥ ಆಯ್ತಾ? ಸರ್, ಅರ್ಥ ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಇನ್ನೂ ಕೆಲವು ತಜ್ಞರಿದ್ದಾರೆ. ಸೊ ನಮ್ಮಲ್ಲಿ ಜಾನುವಾರುಗಳಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುರೇಶ್ ನಮ್ಮೊಂದಿಗೆ ಇದ್ದಾರೆ. ಜಾನುವಾರುಗಳು ಏನಾದ್ರು ನಿಮಗೆ ಸಮಸ್ಯೆಗಳಿದ್ದಲ್ಲಿ ಅಂತವುಗಳ ಬಗ್ಗೆ ನೀವು ಪ್ರಶ್ನೆ ಕೇಳ್ಬೋದು. ಹಾಗೆ ನಮ್ಮಲ್ಲಿ ಡಾಕ್ಟರ್ ಹರೀಶ್ ಮತ್ತೆ ಚೆಂಗಪ್ಪ ಅಂತ ಇದ್ದಾರೆ. ಅವರು ಹವಾಮಾನಕ್ಕೆ, ಮಳೆ ಪ್ರಮಾಣ ಮತ್ತೆ ಫೋರ್ಕಾಸ್ಟಿಂಗ್ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ಇತರೆ ಪ್ರಶ್ನೆಗಳು ಇದ್ರೂ ಕೂಡ ನೀವು ಕೇಳ್ಬೋದು. ನಮ್ಗೆ ಗೊತ್ತಿದ್ದಷ್ಟು ಫಸ್ಟಿಗೆ ನಾವು ಉತ್ತರಗಳನ್ನು ನೀಡ್ತೀವಿ, ಅಥವಾ ತದನಂತರ ನಿಮ್ಗೆ ಉತ್ತರಗಳನ್ನ ತಿಳಿಸ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಸೊ ಪ್ರಶ್ನೆಗಳನ್ನ ಕೇಳ್ಬೋದು.
ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಹಲೋ ಎಸ್ ಸರ್, ಕೇಳಿ. ತುಮಕೂರು ಜಿಲ್ಲೆಯಲ್ಲಿ ಮೆಣಸು ಬೆಳಿಬಹುದಾ? ತುಮಕೂರು ಜಿಲ್ಲೆಯಲ್ಲಿ ಮೆಣಸನ್ನ, ಪೆಪ್ಪರಾ? ಹೌದು. ತುಮಕೂರು ಅಂದ್ರೆ ಈ ಅಡಿಕೆ ತೋಟ ಇದ್ರೆ ಕೆಲವರು ಅಲ್ಲಿ ಈಗ ಟ್ರೈ ಮಾಡ್ತಾ ಇದ್ದಾರೆ. ಅಂತ ಜಾಗದಲ್ಲಿ ನೀವು ಪಣಿಯೂರು ತಳಿಯನ್ನು ನೀವು ಟ್ರೈ ಮಾಡ್ಬೋದು. ನಮ್ ತೆಂಗಿನ ತೋಟದಲ್ಲಿ ನೀವು ಖಂಡಿತ ಮಾಡ್ಬೋದು. ಸೊ ಅಥವಾ ಅಂತರ ಬೆಳೆಯಾಗಿ ನೀವು ಒಂದು ಬಿಡಿಸಿದ ಗೊಬ್ಬರದ ಗಿಡ ಅಂತ ಹೇಳ್ತೀವಲ್ವ ನಾವು, ಅದನ್ನ ನಾವು ಹಾಕಿ ಅದ್ರ ಮೇಲೆ ಪೆಪ್ಪರ್ ಬಳ್ಳಿಗಳನ್ನು ಹಬ್ಬಿಸ್ಕೊಂಡು ಯಶಸ್ವಿಯಾಗಿ ಮಾಡ್ಬೋದು. ನೀರಾವರಿ ವ್ಯವಸ್ಥೆ ಇರಬೇಕು, ಮತ್ತೆ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಒಂದು ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನ ಮಾಡಿಕೊಂಡು ಮೈಕ್ರೋ ಕ್ಲೈಮೇಟ್ ಅನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಅಂತರ ಬೆಳೆಯಾಗಿ ಮಿರಿಸೀಡಿಯವನ್ನು ಬೆಳೆಸ್ಕೊಂಡು ಅದರ ಮೇಲೆ ಕಾಳುಮೆಣಸನ್ನು ಯಶಸ್ವಿಯಾಗಿ ಮಾಡ್ಬೋದು. ಅದನ್ನ ನೋಡಿ ಕಾಳುಮೆಣಸು ಬಳ್ಳಿಗೆ ಮಟ್ಟಿಗೆ ಹೆಚ್ಚಿನ ನೇರು ಬೇಕಾಗ್ತದೆ. ಯಾಕಂದ್ರೆ ಇದು ಕೂಲ್ ಪ್ಲೇಸ್ ಅಲ್ಲಿ ಬರುವಂತ ಒಂದು ಬೆಳೆ. ಓಕೆ. ತುಮಕೂರಲ್ಲಿ ಹೆಚ್ಚಿಗೆ ಅದು ಡ್ರೈ ಝೋನ್. ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇದೆ. ಡ್ರಿಪ್ ಇರಿಗೇಷನ್ ಇರೋದ್ರಿಂದಾಗಿ ತೆಂಗಿನ ಗಿಡಗಳು ನಾವು ಒಂದು 30 ಎಕರೆಗೆ 40 ಗಿಡ ಹಾಕಿದೀವಿ. ಸೊ ಅಂತದ್ರಲ್ಲಿ ನಾವು ಅಡಿಕೆ ಅಥವಾ ಅಡಿಕೆನ ಮಧ್ಯದಲ್ಲಿ ಹಾಕೋದಕ್ಕೆ ಶುರು ಮಾಡಿಲ್ಲ. ಮತ್ತೆ ಮೆಣಸು ಹಾಕ್ಬೋದು ಅಥವಾ ಅಡಿಕೆ ಯಾವ್ದು ಹಾಕೋದು ಬೆಟ್ರು? ಮತ್ತೆ ಅಡಿಕೆ ಜೊತೆನಲ್ಲಿ ಬೇಡ ಸರ್. ತೆಂಗಿನ ಮಧ್ಯಭಾಗದಲ್ಲಿ ಗಿಡಗಳನ್ನು ಹಾಕಿ ಅದರ ಮೇಲೆ ನೀವು ಕಾಳುಮೆಣಸನ್ನ ನೀವು ಹಾಕಿದ್ದೇ ಆದ್ರೆ, ಒಂದು ಮಣ್ಣಿನಲ್ಲಿ ತೇವಾಂಶ ಇರುವಾಗ ಈಗಾಗಲೇ ನೀವು ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಹಾಗೆ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ರೆ ವಾತಾವರಣದಲ್ಲಿ ತೇವಾಂಶವನ್ನ ಕಾಳುಮೆಣಸು ಬೇಡುತ್ತೆ ಬೇಸಿಗೆಯಲ್ಲಿ ಇಂಥ ಸಮಯದಲ್ಲಿ. ಸೊ ಇಷ್ಟು ವ್ಯವಸ್ಥೆಯನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕಾಳುಮೆಣಸನ್ನ ಪಣಿಯೂರು ಒಂದು ತಳಿಯನ್ನ ನೀವು ಹಾಕೊಂಡು ಮಾಡ್ಬೋದು. ಓಕೆ. ಯಾಕೆಂದ್ರೆ ಸಮ್ಮರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, 40-42 ಹೋಗುತ್ತೆ ಕೆಲವು ಸಾರಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ವಲ್ಪ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಮತ್ತೆ ಶೇಡ್ ಇರುವಾಗ ನೋಡ್ಕೋಬೇಕು. ತೆಂಗಿನ ಶೇಡ್ ಸಾಕಾಗೋದಿಲ್ಲ. ಸೊ ಹಾಗೆ ನಾನು ಅದಕ್ಕೆ ಹೇಳಿದ್ದು ಗೊಬ್ಬರ ಗಿಡಗಳನ್ನ ಹಾಕಿ ಅದ್ರ ಮೇಲ್ಗಡೆ ಕಾಳುಮೆಣಸು ಹಾಕಿ ಅಂತ ನಾನು ಹೇಳ್ತೇನೆ. ಗೊಬ್ಬರ ಗಿಡ ಹಾಕಿ ಅದ್ರ ಮೇಲೆ ಕಾಳುಮೆಣಸು. ಹೌದು. ನೀವು ಏನಾದ್ರು ಕೊಡಗಿಗೆ ಭೇಟಿ ಮಾಡಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಲ್ಲಿ ಇರೋದು, ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಗೊಬ್ಬರದ ಗಿಡಗಳನ್ನ ಏಕ ಬೆಳೆಯಾಗಿ ಮಾಡ್ಕೊಂಡು ಅದ್ರ ಮೇಲೆ ಕಾಳುಮೆಣಸು ಮಾಡಿದ್ದಾರೆ. ಮೊನೋಕ್ರಾಪಿಂಗ್ ಪ್ರಿಫರ್ ಮಾಡಿದ್ದಾರೆ, ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಿದ್ದು ಏನಂತ ಹೇಳಿದ್ರೆ, ಇಲ್ಲಿ ತಂಪು ವಾತಾವರಣಕ್ಕೆ ಏಕ ಬೆಳೆಯಾಗಿ ಆಗುತ್ತೆ. ನಿಮ್ಮಲ್ಲಿ ಮೈದಾನ ಪ್ರದೇಶದಲ್ಲಿ ತುಮಕೂರು ಭಾಗದಲ್ಲಿ ಏನು ತೆಂಗಿನಿಂದ ಸಿಗ್ತಕ್ಕಂಥ ನೆರಳು ಸಾಕಾಗೋದಿಲ್ಲ, ಮತ್ತೆ ಬಿಸಿಲು ಜಾಸ್ತಿ ಅಲ್ಲಿ ಬೇಸಿಗೆಯಲ್ಲಿ ಕಾಳುಮೆಣಸು ನಿಲ್ಲೋದಿಲ್ಲ. ಅದಕ್ಕೆ ನೀವು 2ನೇ ಹಂತಕ್ಕೆ ನೆರಳಿಗೋಸ್ಕರ ನೀವು ಒಂದು ಗೊಬ್ಬರದ ಗಿಡಗಳನ್ನು ಬೆಳೆಸ್ಕೊಂಡು ತದನಂತರ ಕಾಳುಮೆಣಸನ್ನು ಹಾಕಿ. ಓಕೆ. ಅದಾಗ್ದಿಲ್ಲ, ಅದು ಮೆಣಸು ಪ್ರಾಬ್ಲಮ್ ಆಯ್ತು ಅನ್ನೋ ಹಾಗಿದ್ರೆ ರಾಂಬುಟಾನು ಅಥವಾ ಮತ್ತೆ ಬಟರ್ ಫ್ರೂಟ್ ಏನಾದ್ರು ಹಾಕ್ಬೋದಾ ನಾವು? ಬಟರ್ ಫ್ರೂಟ್ ಬರುತ್ತೆ, ನಿಮ್ಗೆ ಬಟರ್ ಫ್ರೂಟ್ ಬರುತ್ತೆ. 4 ತೆಂಗಿನ ಗಿಡಗಳ ಮಧ್ಯೆ ಒಂದು ಬಟರ್ ಫ್ರೂಟ್ ಅನ್ನು ನೀವು ಪ್ಲಾನ್ ಮಾಡ್ಬೋದು. ಅಡಿಕೆ ಹಾಕೋದು ಏನು? ಅಡಿಕೆನಲ್ಲಿ ನಿಮ್ಗೆ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಒಂದು ಕಾಂಪಿಟೇಷನ್ ಅಂತೂ ಖಂಡಿತವಾಗ್ಲೂ, ಯಾಕೆಂದ್ರೆ ರೂಟಿಂಗ್ ಸಿಸ್ಟಮ್ ಮತ್ತೆ ಅದ್ರದ್ದು ಒಂದು ಸಿಂಗಾರ ನೋಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಮಧ್ಯಂತರ ಉಳುಮೆನೂ ಮಾಡ್ಲಿಕ್ಕೆ ವ್ಯವಸ್ಥೆಗಳು ಕಷ್ಟ ಆಗುತ್ತೆ. ಸೊ ಇವಾಗ ಏನಾಗ್ತದೆ ಅಂದ್ರೆ, 2 ಟಾಲ್ ಕ್ರಾಪ್, ಈಗ ಯಾವುದೇ ಒಂದು ಅಂತರ ಬೆಳೆ ಮಾಡುವಾಗ ಕ್ರಾಪಿಂಗ್ ಸಿಸ್ಟಮ್ ಹೇಗಿರ್ಬೇಕು ಅಂದ್ರೆ, ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಲೈಟ್ ಇಂಟರ್ಸೆಪ್ಷನ್ ಇರ್ಬೇಕಾಗ್ತದೆ. ಆ ರೀತಿ ನಾವು ಪ್ಲಾನ್ ಮಾಡುವಂಥದ್ದು. ಈಗ ತೆಂಗಿನ ಗಿಡದಲ್ಲಿ ನೀವು ತೆಂಗಿನ ಮರ ಹಾಕಿದ್ರೆ ನಾಟ್ ಲೆಸ್ ದೆನ್ 40 ಫೀಟ್ ಹೀಗೆ ಬೆಳೀತಾ ಇರ್ತದೆ, 30 to 40. ನೆಕ್ಸ್ಟ್ ಲೆವೆಲ್ ನಾವು ಏನ್ ಮಾಡ್ತೀವಿ, ಅರೌಂಡ್ ಒಂದು 25 ಫೀಟ್ 20 ಫೀಟ್ ಈ ರೀತಿ ಬರುವಂಥದ್ದು. ನೆಕ್ಸ್ಟ್ ಅದಕ್ಕಿಂತ ಚಿಕ್ಕ ಬೆಳೆ ಅಂದ್ರೆ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಲೈಟ್ ಇಂಟರ್ಸೆಪ್ಷನ್ ಅಂತ ನಾವು ಪ್ಲಾನ್ ಮಾಡೋದು. ಬಟ್ ಇವಾಗ ಏನಕ್ಕೆ, ನೀವು ಅಡಿಕೆ ಗಿಡವನ್ನು ಬೆಳೆದ್ರೆ ತೆಂಗು ಅಡಿಕೆ 2 ಒಂದೇ ಹೈಟ್ ಅಲ್ಲಿ ಬೆಳೆಯುವಂಥದ್ದು. ಸೊ ದೇರ್ ಇಸ್ ಎ ಕಾಂಪಿಟೇಷನ್ ಫಾರ್ ಲೈಟ್. ಸೊ ನಿಮ್ಮ ಇಳುವರಿಗೆ ಅದು ಎಫೆಕ್ಟ್ ಆಗ್ತದೆ, ಅದು 2 ಕೂಡಿ. ಆಮೇಲೆ ನೀವು ರೂಟಿಂಗ್, ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡುವಂಥದ್ದು ರೂಟಿಂಗ್. ಈಗ ರೂಟ್ಸ್ ಏನಾಗ್ತದೆ, 2 ಸಹ
ಫೈಬ್ರಸ್ ರೂಟ್ಸ್ ವಿಚ್ ಗೋಸ್ ಅಂಡರ್ಗ್ರೌಂಡ್. ಸೊ ಏನಾಗ್ತದೆ, ಅದು ಸಹ ಒಂದೇ ಲೆವೆಲ್ ಅಲ್ಲಿ ಬರ್ತಾ ಇರೋದ್ರಿಂದ ಅಲ್ಲಿ ನ್ಯೂಟ್ರಿಯೆಂಟ್ಗೂ ಕೂಡ ಕಾಂಪಿಟಿಷನ್ ಬರ್ತಾ ಇರ್ತದೆ. ಸೊ ಫಾರ್ ನ್ಯೂಟ್ರಿಯೆಂಟ್, ವಾಟರ್, ಎವ್ರಿಥಿಂಗ್ ಕೋಕೋನಟ್ ಮತ್ತೆ ಅರೆಕನಟ್ ಕಾಂಪೀಟ್ ಮಾಡ್ತಾ ಇರ್ತದೆ. ಅದರಿಂದ ಅರೆಕನಟ್ ಮತ್ತೆ ಕೋಕೋನಟ್ ಅನ್ನು ನಾವು ರೆಕಮೆಂಡ್ ಮಾಡೋದು. ಓಕೆ, ಒಂದು ಖಾಲಿ ಜಾಗದಲ್ಲಿ ನಾವು ಅರ್ಕಾನಟ್ ಹಾಕ್ಬಿಟ್ಟು ಅದರಲ್ಲಿ ಮೆಣಸು ಹಾಕ್ಬೋದಾ? ಅಡಿಕೆ ಮತ್ತೆ ಕಾಳು ಮೆಣಸು ಹೊಂದ್ಕೊಳ್ಳುತ್ತೆ ಸರ್, ಮಾಡ್ಕೋಬಹುದು, ಆಗುತ್ತೆ. ಪ್ರತಿ ಎರಡು ಒಂದು ಅಡಿಕೆ ಬಿಟ್ಟು ಇನ್ನೊಂದು ಅಡಿಕೆಗೆ ಹಾಕ್ಬೇಕಾಗುತ್ತೆ ಕಾಳು ಮೆಣಸನ್ನು. ಪ್ರತಿಯೊಂದಕ್ಕೂ ಹಾಕಕ್ಕಾಗೋದಿಲ್ಲ? ಬೇಡ, ಪ್ರತಿಯೊಂದಕ್ಕೂ ಕೂಡ ಬೇಡ. ಗಾಳಿ, ಬೆಳಕು ಮತ್ತೆ ಇವನ್ನೆಲ್ಲ ನೋಡ್ಕೊಂಡ್ರೆ ಅಡಿಕೆ ತೋಟದಲ್ಲಿ ಸೊ ಒಂದ್ ಬಿಟ್ಟು ಒಂದ್ ಹಾಕೋದು ತುಂಬಾ ಒಳ್ಳೇದು. ಅಂದ್ರೆ ಸದ್ಯದಲ್ಲಿ ಖಾಲಿ ಜಾಗ ಉಂಟು, ಒಂದ್ 2 ಎಕರೆ ಖಾಲಿ ಜಾಗ ಇದೆ, ಅದರಲ್ಲಿ ಅಡಿಕೆ ಹಾಕ್ಬೇಕು ಅಂದ್ರೆ ಸ್ಪೇಸಿಂಗ್ ಎಷ್ಟಿರ್ಬೇಕು? ನೀವೇನಾದ್ರೂ ಬರೀ ಏಕ ಬೆಳೆ ಆದ್ರೆ 9 ಅಡಿ 9 ಅಡಿ ಮಾಡಿ, ಅಂತರ ಬೆಳೆ ಏನಾದ್ರು ಮಾಡೋ ಪ್ಲಾನ್ ಇದ್ರೆ ನೀವು 10 ಅಡಿ ಹಾಕೋದು ತುಂಬಾ ಒಳ್ಳೇದು. ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಮತ್ತೆ ಈಗ ಕೆಲವೊಂದು ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳ್ಸಿದ್ದೀರಾ, ಸೊ ಅದೊಂದು ಅಟೆಂಡ್ ಮಾಡೋಣ. ಒಂದ್ ನಿಮಿಷ. ಗಣೇಶ್ ಅಂತ ಕೇಳಿದ್ದಾರೆ. ಗಣೇಶ್ ಅವರು, ಇಸ್ ಇಟ್ ನಾಟ್ ಪಾಸಿಬಲ್ ಟು ಮೇಕ್ ಅರ್ಕಾ ಮೈಕ್ರೋಬಲ್ ಕನ್ಸೋರ್ಷಿಯಂ ಪ್ಲಾಂಟಿಂಗ್ ಮೆಟೀರಿಯಲ್ ಆಫ್ ಕೂರ್ಗ್ ಎಕ್ಸೆಲ್, ತೇವಂ ಶಕ್ತಿ ಎಕ್ಸೆಟ್ರಾ, ಮೇ ಬಿ ಈವನ್ 20-20 plants be available in KVK, Dakshin Kannada or anywhere in DK. It is too far to come to Appangala, Gonikoppa. So ಕೂರ್ಗ್ ಎಕ್ಸೆಲ್ ಪ್ಲಾಂಟ್ ಅಲ್ಲೆಲ್ಲ AMC ನಿಮಗೆ ದಕ್ಷಿಣ ಎಲ್ಲಿಯವರು ಇದು? ಗಣೇಶ್ ಅವರು ಎಲ್ಲಿಯವರು? ಗಣೇಶ್ ಅವರೇ, ಹಲೋ. ಗಣೇಶ್ ಅವ್ರಿಗೆ ಇದು ಅರ್ಕಾ ಮೈಕ್ರೋಬಲ್ ಕನ್ಸೋರ್ಷಿಯಂ ನಿಮಗೆ KVK ಬ್ರಹ್ಮಾವರಲ್ಲಿ ಸಿಗುತ್ತೆ. ಅದ್ ಬಿಟ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಲ್ಲಿದೆ, ಇಲ್ಲಾಂದ್ರೆ ತುಮಕೂರು KVK ಇದೆ. ಸೊ ನಿಮ್ಗೆ ಎಲ್ಲಿ ಈಸಿಯಾಗಿ ಅಕ್ಸೆಸ್ ಆಗುತ್ತೆ, ನಿಯರ್ ಪ್ಲೇಸ್ ಅಲ್ಲಿ ತಗೊಳ್ಳಿ. ಇವನ್ ಚಿಕ್ಕಮಂಗ್ಳೂರಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮಗೆ. ನೋಡಿ ನಿಮ್ಗೆ ಹತ್ರ ಪ್ಲೇಸ್ ಯಾವ್ದಿದೆ ಅಂತ ಕಡೆ ಅದನ್ನ ತಗೊಂಡ್ರೆ ಆಯ್ತು ನೀವು. ಮತ್ತೆ ಅರ್ಕಾ ಕೂರ್ಗ್ ಎಕ್ಸೆಲ್ ಬಗ್ಗೆ ಹೇಳೋಗಿದ್ರೆ, ಈಗಾಗಲೇ ಮೂಡಿಗೆರೆ ಅವ್ರ ಸ್ಟೇಷನ್ ಅವ್ರು ತಗೊಂಡು ಹೋಗಿದ್ದಾರೆ. ಅವ್ರು ಸ್ವಲ್ಪ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಎಲ್ಲ ರೀಸೆಂಟ್ ವೆರೈಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಟೈಮ್ ತಗೊಳ್ತಾರೆ ಲಾರ್ಜ್ ಸ್ಕೇಲ್ ಅಲ್ಲಿ ಸಿಗೋದಕ್ಕೆ. ಅದರಿಂದ ಅವರು ತಗೊಂಡೋಗಿ ಅಲ್ಲಿ ಮಲ್ಟಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಆದ್ರೂ ಸಹ ಈ ವರ್ಷ ಸ್ವಲ್ಪ ಮಟ್ಟಿಗೆ ಗಿಡಗಳನ್ನ ಕೊಟ್ಟಿದ್ದಾರೆ. ಹಾಗೆ ಬ್ರಹ್ಮಾವರ್ ಕೂಡ ತಗೊಂಡು ಹೋಗಿದ್ದಾರೆ. ಹಾಗೆ ಕೆಲವೊಂದು KVKಗಳು ಬೇರೆ ಬೇರೆ KVKಗಳು ತಗೊಂಡು ಹೋಗಿದ್ದಾರೆ, ಅಲ್ಲಿ ಕೇಳ್ಬಹುದು. ಇಲ್ದಿದ್ರೆ ಸದ್ಯದ ಮಟ್ಟಿಗೆ ನಮ್ಮ ಕೂರ್ಗ್ ಎಕ್ಸೆಲ್ ಕೃಷಿ ವಿಜ್ಞಾನ ಕೇಂದ್ರ ಕೊಡಗು, ಹಾಗೆ ನಮ್ಮ ಸೆಂಟ್ರಲ್ ಹಾರ್ಟಿಕಲ್ ಎಕ್ಸ್ಪೋರ್ಟೇಷನ್ ಚೆಟ್ಟಳ್ಳಿಯಲ್ಲಿ ಮಾತ್ರ ಸಿಗ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಅಪ್ಪಂಗಳದಲ್ಲೂ ಕೂಡ ನಿಮ್ಗೆ IAS ಅಪ್ಪಂಗಳದಲ್ಲಿ ತೇವಂ ಮತ್ತೆ ಶಕ್ತಿಗಾಗಿ ನೀವು ಅಪ್ಪಂಗಳವನ್ನೇ ನೀವು ಅವಲಂಬಿಸ್ಬೇಕಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ಸ್ಟೇಷನ್ ಅಪ್ಪಂಗಳದಲ್ಲಿ ಕೊಡಗಲ್ಲಿ ಇರುವಂತ ಒಂದು ಸ್ಟೇಷನ್. ಹಲೋ, ದಕ್ಷಿಣ ಕನ್ನಡ ಅವರು ಆಕ್ಚುಲಿ ದಕ್ಷಿಣ ಕನ್ನಡ KVK ಅವರೇ ಇನಿಷಿಯೇಟಿವ್ ತಗೊಳ್ಬೇಕು. ಸೊ ಅವರು ಇನಿಷಿಯೇಟಿವ್ ತಗೊಂಡು ಅಲ್ಲಿಯೇ ಮಲ್ಟಿಪ್ಲೈ ಮಾಡಿ, ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಕೊಡ್ತಾ ಇದೆ. ಸೊ ಯಾವ KVK ಎಲ್ಲ KVKಸ್ ಇಂಡಿಪೆಂಡೆಂಟ್. ಸೊ ನಾವು ಆ್ಯಕ್ಚುಲಿ ಇಲ್ಲಿಂದ ಅವ್ರ ಜೊತೆ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇದನ್ನು ದಕ್ಷಿಣ ಕನ್ನಡ KVK ಅವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋ, ನಾವು ಅವ್ರಿಗೆ ಏನು ಇನಿಷಿಯಲ್ ಪ್ಲಾಂಟಿಂಗ್ ಮೆಟೀರಿಯಲ್ ಏನಿದೆ ಸೊ ಅಲ್ಲಿ ಅವ್ರಿಗೆ ಕೊಡ್ತೇನೆ. ಸೊ ಫರ್ದರ್ ಅವರೇ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿಂದ ಅವ್ರಿಗೆ ಕೊಟ್ಟು ಅಲ್ಲಿ ಸಪ್ಲೈ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಅವೈಲೇಬಲ್ ಮಾಡ್ಬೇಕನ್ನ ದಕ್ಷಿಣ ಕನ್ನಡ KVK ಅವರು ಇನಿಷಿಯೇಟಿವ್ ತಗೊಂಡು ಇಲ್ಲಿಂದ ತಗೊಂಡು ಹೋಗಬೇಕು. ಅದೇ ಥರ ಎಲ್ಲ ಕಡೆ KVKs ಇದೆ, ಬಟ್ ಎಲ್ಲ ಇಂಡಿಪೆಂಡೆಂಟ್ KVKs. ಸೊ ನಾವು ಆಕ್ಚುಲಿ ಇಲ್ಲಿಂದ ಅಲ್ಲಿ ಇನಿಷಿಯಲ್ ಮೆಟೀರಿಯಲ್ಸ್ ಏನಿದೆ ಅದು ಸಪ್ಲೈ ಮಾಡ್ತೇನೆ. ಸೊ ಬಟ್ ಫರ್ದರ್ ಮಲ್ಟಿಪ್ಲಿಕೇಶನ್ ಆ ಏರಿಯಲ್ಲಿ ಯಾವ KVK ಇದೆ ಅವರೇ ಮಾಡಬೇಕು. ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉಂಟು, ಬೋಧಿ ಅಂತ ಹೇಳಿ ಅವರಿಂದ. Which new pepper variant is good for cultivation and better in yield in South Kodagu ಅಂತ ಹೇಳಿ. ಹಲೋ ಬೋನಿ, ಹಲೋ. ಓಕೆ, ಸಾಧಾರಣವಾಗಿ ಕೊಡಗಿಗೆ ಇತ್ತೀಚಿನ ದಿನಗಳಲ್ಲಿ ಕೊಡಗಲ್ಲಿ ನಾವು ನೋಡೋದೇನು ಅಂತಂದ್ರೆ
ಪಣಿಯೂರು ಒಂದನ್ನೇ ಹೆಚ್ಚಿಗೆ ಬೆಳೆಸಲಾಗ್ತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬಹಳ ತೊಂದರೆಗಳು ಕಾಣ್ ಸಿಗ್ತಾ ಉಂಟು. ಅದರಿಂದ ನಾವು ಬೇರೆ ಬೇರೆ ಯಾವ್ದಾದ್ರು ಬೇರೆ ತಳಿಗಳನ್ನ ಟ್ರೈ ಮಾಡೋಗಿದ್ರೆ ಹೆಚ್ಚಿನ ಮಟ್ಟಿಗೆ ನಾವು ISR ತೇವಂ ಅಂತ ಹೇಳಿ, ಇದು ರೋಗವನ್ನು ತಡ್ಕೊಳ್ಳುವಂತ ಶಕ್ತಿ ಹೊಂದಿರುವಂತದ್ದು. ತೇವಂ ಮತ್ತೆ ಶಕ್ತಿ ಅಂತ ಹೇಳಿ ಇವೆರಡನ್ನು ನಾವು ಈ ತಳಿಯನ್ನ ನಾವು ಟ್ರೈ ಮಾಡಬಹುದು. ಹಾಗೆ ನಮ್ಮ ಕೇಂದ್ರದಿಂದ ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಹೇಳಿ, ಇದು ಬಹಳ ಒಂದು ಚೆನ್ನಾಗಿ ಅತ್ಯುತ್ತಮ ಇಳುವರಿ ಕೊಡುವಂತ ತಳಿ. ಹಾಗೆ ಪ್ರತಿ ವರ್ಷವೂ ನಿಮ್ಗೆ ಇಳುವರಿ ಸಿಗುವಂತದ್ದು, ಮತ್ತೆ ಕಾಳು ಸಹ ದೊಡ್ಡದಿರ್ತದೆ. ಸೊ ಈ ರೀತಿ ಕೆಲವೊಂದು ಗುಣಮಟ್ಟ ಹೊಂದಿರುವಂತ ತಳಿ. ಅದರಿಂದಾಗಿ ನೀವು ಇಲ್ಲಿನ ಮಟ್ಟಿಗೆ, ಕೊಡಗಿನ ಮಟ್ಟಿಗೆ ಹೇಳುವಾಗಿದ್ರೆ ನೀವು ಅರ್ಕ ಕೂರ್ಗ್ ಎಕ್ಸೆಲ್ ನ ಟ್ರೈ ಮಾಡಬಹುದು. ತೇವಂ, ಹಾಗೆ ಶಕ್ತಿ, ಹಾಗೆ P5, ಹೀಗೆ ಒಂದು ಕೆಲವೊಂದು ಈ 4 ತಳಿಗಳನ್ನು ನೀವು ಇಲ್ಲಿ ಬೆಳೆಸಬಹುದು ಇದರಲ್ಲಿ. ಹಲೋ 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 ನನಗೆ ಅರ್ಕ ಕೂರ್ಗ್ ಎಕ್ಸೆಲ್ ಒಂದು 200 ಸ್ಯಾಪ್ಲಿಂಗ್ ಸಿಗ್ಬೋದಾ? ಬೈಲಪ್ಪ ಅವರು, ಹೌದು, ಇದು ಉಂಟು. ನಾವು ಆಗಸ್ಟ್ ಅರೌಂಡ್ 2nd ವೀಕ್ ನಾವು ನಿಮ್ಗೆ ಕಾಲ್ ಮಾಡ್ತೀವಿ. ನಾವು ನೋಟ್ ಮಾಡ್ಕೊಂಡಿದೀವಿ ನಿಮ್ಮ ನಂಬರ್, ಹೆಸರು ನೋಡ್ತಾ ಇದ್ದೇವೆ ನಾವು. ನಿಮ್ಗೆ ಕಾಲ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಪ್ರಶ್ನೆಗಳಿದ್ರೆ ಕೇಳಿ ಸರ್, ಅಡ್ಮಿಟ್ ಮಾಡ್ಕೊಂಡು ಕೇಳಿ. ಬಿಕಾಸ್ ಇದೇನಪ್ಪ ಅಂದ್ರೆ ಈಗ ನಮ್ಗೆ ಅಗ್ರಿಕಲ್ಚರ್ ಸೀಸನ್ ಇದೆ. ಸೊ ಎಲ್ಲಾ ಕ್ರಾಪ್ಗಳಿಗೂ ಸಮ್ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಏನ್ ಮಾಡ್ಬೇಕು, ಅವ್ರೇನೋ ಮಾಡ್ತಾ ಇದಾರೆ, ನಾನು ಈಗ ಮಾಡ್ತಿದ್ದೀನಿ, ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. I have not sprayed Bodo mixture to pepper-rater. Do I spray Bodo or Natal now? ಖಂಡಿತವಾಗಿ ಮಾಡ್ಬೋದು ಸರ್. ಸೊ ಯಾರು ಚೇತನ್ ಚೇತನ್ ಸರ್ ಕೇಳ್ತಾ ಇದ್ದಾರೆ. ಬೋರ್ಡ್ ಕಂಪಲ್ಸರಿ ದಯವಿಟ್ಟು ಮಾಡಿ. ಯಾಕೆಂದ್ರೆ ಈಗ ರೈನಿ ಸೀಸನ್ ನಮ್ಗೆ ಈಗ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಮುಂದೆ ನಮ್ಗೆ ಒಂದು ವಾರದಲ್ಲೇ ನಮ್ಗೆ 15 ಇಂಚ್ ಮಳೆ ಬರ್ಬೋದು. ಸೊ ಅಂತ ಟೈಮಲ್ಲಿ ನಮ್ಗೆ ಪೈಟಾಪ್ತರ ಪ್ರಾಬ್ಲಮ್ ಜಾಸ್ತಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಬೋರ್ಡು ಕಂಪಲ್ಸರಿ ದಯವಿಟ್ಟು ನಿಮಗೆ ಅಡಿಕೆ, ಕಾಫಿ, ಪೆಪ್ಪರ್, ಸೊ ಶುಂಠಿ, ಸೊ ಎಲ್ಲಾ ಬೆಳೆಗಳಿಗೂ ಕೂಡ 1% ಬೋರ್ಡೋ ಮಾಡ್ಕೊಂಡು ಅರಬಿಕೆ ಒಂದು ನಮಗೆ ರೋಬೋಸ್ಟಿಕ್ ಮಾಡೋದ್ರೂ ಕೂಡ ನಮಗೆ ಕೊಳರೋಗದ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. 1% ಮಾಡ್ಕೊಂಡು ಕ್ಲೀನ್ ಆಗಿ ಗಮ್ಮನ್ನ ಮಿಕ್ಸ್ ಮಾಡ್ಕೊಂಡು, ಈಗ ರೈನ್ ಬ್ರೇಕ್ ಕೊಟ್ಟಿದೆ ಕಂಪ್ಲೀಟ್. ಅಡಿಕೆಗೆ ಮಾಡೋರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮಲ್ಲಿ ಬರೀ ಪಂಚಿಂಗ್ ಮಾಡ್ತೀವಿ. ಸೊ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಕಳೀತಾ ಇದ್ದಾಗ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಸೊ ನಮಗೆ ಈ ಸುಳಿ ಕೊಳ್ತಕ್ಕಂಥದ್ದು ಸಮಸ್ಯೆ ಜಾಸ್ತಿ ಆಗುತ್ತೆ. ಅಂದ್ರೆ ಹೆವಿ ರೈನ್ಸ್ ಅಟ್ ಎ ಟೈಮ್ ಒಂದು ವಾರದಲ್ಲಿ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಬಡ್ರ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸೊ ಅಡಿಕೆ ಮಾಡೋರು ಬಂಚಿಗೆ, ಎಲೆ ಮತ್ತೆ ಸುಳಿಗೆ, ಅಡಿಕೆ ಸುಳಿಗೆ ಕವರ್ ಆಗುವಾಗ ಫಸ್ಟ್ ಸ್ಪ್ರೇನ ದಯವಿಟ್ಟು 3 ಪಾರ್ಟ್ ಕ್ಲೀನ್ ಆಗಿ ಒದ್ದೆ ಆಗುವಾಗೆ ಬೋರ್ಡೋ ಸ್ಪ್ರೇಯನ್ನ ಮಾಡಿಸಿ. ಪೆಪ್ಪರ್ಗೂ ಅಷ್ಟೇ, ಇದರ ಪೊಟಾಸಿಯಂ ಫಾಸ್ಫೇಟ್, ನೀವು ನಟಾಲ್ ಅಂತ ಏನ್ ಹೇಳಿದ್ರೆ ಅದು ಪೊಟಾಸಿಯಂ ಫಾಸ್ಫೇಟ್ 3 ml per liter ಮಿಕ್ಸ್ ಮಾಡ್ಕೊಂಡು ಪೊಟಾಸಿಯಂ ಫಾಸ್ಫೇಟ್ ಆದ್ರೂ ಸ್ಪ್ರೇ ಮಾಡಿಸಿ, ಅಥವಾ ನೀವು ಬೋರ್ಡನ್ ಆದ್ರೂ ಮಾಡಿ, ಕಂಪಲ್ಸರಿ ದಯವಿಟ್ಟು ಬೇಕು. ಸೊ ಅದು ಒಂದು ಸ್ಪ್ರೇ ಮಾಡಿ. ಸಾಯಿಲ್ ಅಪ್ಲಿಕೇಶನ್ಸ್ಗೆ ನೀವು ನೀಮ್ ಕೇಕು ಕಾಂಪೋಸ್ಟ್ ಜೊತೆ ನೀವು ಏನು ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ಕೊಂಡಾದ್ರೂ ಸಾಯಿಲ್ ಅಪ್ಲಿಕೇಶನ್ಸ್ ಮಾಡ್ರಿ. ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಒಂದು ಡ್ರಮ್ಗೆ 600 ರಿಂದ 700 ಗ್ರಾಮ್ನಷ್ಟು ಹಾಕೊಂಡು ಬುಡಕ್ಕೆ ಸುರಿರಿ. ಅಥವಾ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅರ್ಕಾ ಮೈಕ್ರೋಬೆಲ್ ಕನ್ಸರ್ಷಿಯಂ ಅಂತ ಸಿಗುತ್ತೆ, ಅದನ್ನ ನೀವು ಒಂದು ಡ್ರಮ್ಗೆ 4 kg ಅಂದ್ರೆ 20 grams per liter ಬರುತ್ತೆ. ಅದನ್ನ ಮಿಕ್ಸ್ ಮಾಡ್ಕೊಂಡು ಸಾಯಿಲ್ಗೆ ಡ್ರೆಂಚ್ ಮಾಡಿಸಿ. ಸೊ 3ರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಆಪ್ಷನ್ ಡ್ರೆಂಚಿಂಗ್ ಮಾಡಿಸಿ. ಅಥವಾ ಪೊಟಾಸಿಯಂ ಫಾಸ್ಫೇಟ್ ಒಂದನೇ ನೀವು ಸ್ಪ್ರೇ ಮತ್ತೆ ಡ್ರೆಂಚಿಂಗ್ ಎರಡನ್ನೂ ಮಾಡ್ಕೊಳ್ಬಹುದು ಅರಕನಟ್ಟಿಗೆ, ಪೆಪ್ಪರ್ಗೆ. ಸೊ ಯೂಸ್ ಮಾಡಿ. ಬಟ್ ಅದನ್ನ ನಾನು ಹೇಳಿದಾಗ ಅರಕನಟ್ಟಿಗೆ ಮೋಸ್ಟ್ ಆಫ್ ಆಲ್ ದಿ ಕ್ವಶನ್ಸ್ ನಮ್ಗೆ KVK ಬರ್ತಾ ಇರೋದು ಏನಂದ್ರೆ ಬಯೋಫೈಟ್ ಕೊಳೆನಾಶಕದ್ದು. ಸೊ ಅದು ರೆಕಮೆಂಡೇಶನ್ಸ್ ಅಂತ ಯಾವ ಇನ್ಸ್ಟಿಟ್ಯೂಟ್ ಇಂದನೂ ಇಲ್ಲ. ದಯವಿಟ್ಟು ಇಟ್ಸ್ ಎ ಕಂಪ್ನಿ ಪ್ರಾಡಕ್ಟ್. ನೋಡಿ ಕೆಲವೊಂದು ಫೀಡ್ಬ್ಯಾಕ್ ನಮ್ಗೆ ಬರ್ತಾ ಇರೋದು, ದೇರ್ ಇಸ್ ಎ ಪ್ರಾಬ್ಲಮ್ ಫಾರ್ ಫರ್ದರ್ ಇಯರ್ ಕಮಿಂಗ್ ಇಯರ್ಸ್ಗೆ. ಸೊ ಹಾಗಾಗಿ ಬೋರ್ಡನ್ನೇ ದಯವಿಟ್ಟು ಮಾಡಿ. ಬಟ್ ನಾವು ಮಾಡೋ ಮೆಥಡ್ ಅಲ್ಲಿ ಏನು ಸಮಸ್ಯೆ ಆದ್ರೆ ಸೊ ಮುಂದೆಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಬೋರ್ಡನ್ನೇ ಕ್ಲೀನ್ ಆಗಿ ಮಾಡಿ, ಜಿಂಜರ್ಗೂ ಮಾಡಿ, ಕಾಫಿಗೂ ಕೂಡ ಮಾಡಿ. ಸೊ ಇಟ್ಸ್ ಅಡ್ವೈಸ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ. ಸೊ ನಮಸ್ತೆ ಸರ್. ಹೇಳಿ ಮೇಡಮ್. ಸೊ ಬೋರ್ಡೋ ದ್ರಾವಣ ನಾವು ಬಯಲುಸೀಮೆನಲ್ಲೂ ಹಾಕ್ಬೇಕಾಗುತ್ತೆ ಅಡಿಕೆ ಮರಕ್ಕೆ? ಎಲ್ಲಿ ಮೇಡಮ್, ಯಾವ ಬೆಳೆ, ಯಾವ ಪ್ಲೇಸ್? ಕನಕಪುರ, ನಿಯರ್ ಕನಕಪುರ, ಬೆಂಗಳೂರು. ತೊಂದ್ರೆ ಏನಿಲ್ಲ, ಮಾಡ್ರಿ. ಪ್ರತಿ ವರ್ಷನೂ ಮಾಡ್ಬೇಕಾ ಸರ್ ಅದು ಬೋರ್ಡೋ ದ್ರಾವಣ? ಮಾಡಿ ಮಾಡಿ ಮಾಡಿ, ತೊಂದರೆ ಏನಾಗೋದಿಲ್ಲ ನಿಮ್ಗೆ. ಇಡ್ಸೆ ನೀವು ಸಾವಯವ ಕೃಷಿಯಲ್ಲೂ ಕೂಡ ನಾವು ಬೋರ್ಡೋ ದ್ರಾವಣವನ್ನು ಯೂಸ್ ಮಾಡ್ಬೋದು. ಮಾಡ್ತೀವಿ. ಓಕೆ, ಅದಕ್ಕೆ ಪರ್ಟಿಕ್ಯುಲರ್ ಮಂತ್ ಅಂತ ಇರುತ್ತಾ ಸರ್ ಅದು? ಪ್ರೀ ಮಾನ್ಸೂನ್. ಈಗ ಜೂನ್ ಮಳೆಗಾಲ ನಿಮ್ಗೆ ಯಾಕಂದ್ರೆ ಕನಕಪುರ ಸೈಡ್ ಎಲ್ಲ ಸ್ವಲ್ಪ ಮಳೆ ಕಡಿಮೆ ಇರುತ್ತೆ. ಸೊ ತೊಂದರೆ ಅಂತ ಏನಿಲ್ಲ, ಬೋರ್ಡೋ ದ್ರಾವಣ ಮಾಡಿದ್ರೆ ತೊಂದರೆ ಅಂತ ಏನಿರೋದಿಲ್ಲ. ಸೊ
ಸೊ ಬೇಕಾಗಿ ನೀವು ಜೂನ್ ಮಂತ್ ಅಲ್ಲಿ ಒಂದ್ಸರಿ ಮಾಡಿ, ಸೊ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದ್ಸರಿ ಸ್ಪ್ರೇ ಅನ್ನ ಮಾಡಿ. ಎಲ್ಲ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಮಾಡಬಹುದು. ಥ್ಯಾಂಕ್ ಯು ಸರ್. ಹಲೋ, ರಿಪೀಟ್ ಮಾಡಿ ಮೇಡಮ್, ಕ್ವಶನ್ ನಿಮ್ದು ಕೇಳಿಸ್ತಾ ಇಲ್ಲ. ಹಲೋ, ಕೇಳ ಮತ್ತೆ ಲಾಸ್ಟ್ ಕೇಳ. ಏನು ಪ್ರಶ್ನೆಗಳಿಲ್ಲ ಅಂದ್ರೆ, ಸೊ ಈ ಕಾರ್ಯಕ್ರಮ ಹೇಗೆ ಅನಿಸ್ತು? ಸೊ ಒಂದು ಇಬ್ರು ಯಾರಾದ್ರೂ ಫೀಡ್ಬ್ಯಾಕ್ ಹೇಳ್ಬೋದಾ? ಫರ್ದರ್ ಇಂಪ್ರೂವ್ಮೆಂಟ್ ಏನಕ್ಕೆ ಅಂದ್ರೆ ನೆಕ್ಸ್ಟ್ ಇದನ್ನ ವೀಕ್ಲಿ ಒಂದ್ಸತಿ ಮಾಡ್ಬೇಕು. ಒಬ್ರು ಯಾರೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಇದು ಮಂಡೇ, ವೆನ್ಸ್ಡೇ, ಫ್ರೈಡೇ ಬಿಟ್ಟು ಬೇರೆ ದಿನ ಮಾಡಿ ಅಂತ. ಯಾಕೆಂದ್ರೆ ಅದೊಂದು ಗುಡ್ ಫೀಡ್ಬ್ಯಾಕ್. ಯಾಕೆಂದ್ರೆ ಲಾಕ್ ಡೌನ್ ಆ 3 ದಿನದಲ್ಲೇ ಓಪನ್ ಮಾಡೋದ್ರಿಂದ ಸೊ ಎಲ್ಲರೂ ಸಿಟಿಗೆ ಬಂದ್ಬಿಟ್ಟಿರ್ತಾರೆ, ಸೊ ಅಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದೊಂದು ಫೀಡ್ಬ್ಯಾಕ್ ಬಂದಿದೆ. ಸೊ ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ತೀವಿ ಸರ್. ಇಟ್ಸ್ ಎ ಗುಡ್ ಸಜೆಷನ್. ಸೊ ಬೇರೆ ಯಾರಾದ್ರೂ ಸಜೆಷನ್ಸ್ ಕೊಡ್ಬೋದಾ ಸೊ ಇಂಪ್ರೂವ್ಮೆಂಟ್ಗೆ? ಬಟ್ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಲೈವ್ ಸ್ಯಾಂಪಲ್ಸ್ ತಗೊಂಡ್ ಬಂದ್ರು ಓಕೆನಾ. ಪೆಸ್ಟ್ ಅಂಡ್ ಡಿಸೀಸ್ ಆಗಿರ್ಲಿ, ಏನೋ ಒಂದು ನಿಮಗೆ ಸಿಂಪ್ಟಮ್ಸ್ ಐಡೆಂಟಿಫೈ ಮಾಡಕ್ ಆಗ್ತದ್ರೆ ಲೈವ್ ಬೇಕಾದ್ರೆ ತೋರಿಸಿ, ಬೇಕಾದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೂಡ ನಾವು ಸೂಚಿಸ್ಲಿಕ್ಕೆ ಈಸಿ ಆಗುತ್ತೆ ನೀವು ಸ್ಯಾಂಪಲ್ಸ್ ಗಳನ್ನ ತಗೊಂಡ್ ಬಂದ್ರೆ. ಸೊ ಬೇರೆ ಯಾರಾದ್ರೂ ಒಂದು ಫೀಡ್ಬ್ಯಾಕ್ ಕೊಡ್ಬೋದಾ? ಹೇಗೆ ಅನಿಸ್ತೀವಿ ಕಾರ್ಯಕ್ರಮ? ನಾವು ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಾ ಅಂತದ್ ಬಗ್ಗೆ ತಾವೇನಾದ್ರು ಹೇಳ್ಬೋದು. ಒಂದು 2-3 ರೈತರು ಹಂಚ್ಕೋಬಹುದು, ತಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. It's a good beginning by the KVK Gonikoppa. Yes, sir. Definitely it is going to bridge the gap between the farmers as well as the institution. Yes, sir. So it could be thought of conducting the meeting once in at least a month, so that at least there will be a proper feedback and we can bank upon with the experts as well as some of the good farmers who have come up with the good yields. That way it will go a long way in helping. It is going to be a win-win situation for the farmers as well as for the institution. So on behalf of myself and the farmers, I thank the head of the institution and all the scientists, particularly Mr. Devaya, Mr. And others, for having taken this initiative for conducting this webinar. Thank you. Thank you, sir. Thank you. I think that the suggestion of monthly, so instead of we are thinking, so it's either fortnightly or monthly, it is better. Weekly it is not required, I think. Yeah. Because the monthly operations will be carried out for 1 month, we can give an this thing also, so that will be a better suggestion. Yeah. So what we'll do is that next time though, every month, so what are the monthly operations for the important crops? Because now actually we are meant for actually Kodagu district, mainly this KVK is meant for the farmers of Kodagu district, but there are related crops are there in other districts like pepper and coffee. So those farmers can also join. So monthly coffee, pepper and adike and paddy. So what are the practices to be important practices to be carried? Adondu presentation kodtini, amele then we can start the discussion with the farmers. So avardu tumba feedback sigute, means what they are doing. So namku ಒಂದು idea ಬರ್ತದೆ. So currently what they are doing, and so I think ಈ ತರ ಮಾಡನ this method of presentation we can just starting with a small presentation. So ಈ ಮಂತ್ಗೆ ಏನೇನ್ ಮಾಡಬೇಕು, so we'll give some steps for paddy, coffee, pepper and adike, and maybe any other crop is ginger, which is important for the Kodagu district. So ಒಂದು ಪ್ರಶ್ನೆ ಬಂದಿದೆ, can you please repeat the process of soil drenching post spray by pepper ಅಂತ. ಸಾಯಿಲ್ ಡ್ರೆಂಚಿಂಗ್ ಯಾವ್ದು ಮಾಡಬೇಕು ಅಂತ ಪೋಸ್ಟ್ ಇದಕ್ಕೆ. ಸೊ ಸಾಯಿಲ್ ಡ್ರೆಂಚಿಂಗ್ ಸರ್ ನಿಮ್ಗೆ 3 ಆಪ್ಷನ್ ಇದೆ. ಒಂದು ನಿಮ್ಗೆ ಪೊಟ್ಯಾಸಿಯಂ ಫಾಸ್ಫರೇಟ್ ಅಂತ ಸಿಗುತ್ತೆ.
ಸೊ ಅದು 3 ml per liter ಮಿಕ್ಸ್ ಮಾಡ್ಕೊಂಡು ಡ್ರೆಂಚ್ ಮಾಡಿಸ್ಬೋದು. ದೊಡ್ಡ ಬಿಗ್ ವೈನ್ಸ್ ಇದ್ರೆ ಪೆಪ್ಪರ್ 3 ml ಏನೋ ಒಂದು 5 ಲೀಟರ್ಸ್ ಅಷ್ಟು ಹಾಕಿ, ಮೀಡಿಯಂ ಇದ್ರೆ ಒಂದು 3 ಲೀಟರ್ಸ್ ಅಷ್ಟು ಹಾಕಿ, ಚಿಕ್ಕದಿದ್ರೆ 1 or 2 ಲೀಟರ್ಸ್ ಅಷ್ಟು ಡ್ರೆಂಚ್ ಮಾಡಿ. ಸೆಕೆಂಡ್ ಆಪ್ಷನ್ ನಿಮಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, COC ಅಂತ. ಸೊ ಅದು ಒಂದು ಬ್ಯಾರಲ್ಗೆ ಸೊ 600 ಇಂದ 700 ಗ್ರಾಮ್ ಅಷ್ಟು ಹಾಕೊಳ್ಳಿ, ಒಂದು ಡ್ರಮ್ಗೆ ಹಾಕೊಂಡು ಅದನ್ನ ಬೇಕಾದ್ರೆ ನೀವು ಡ್ರೆಂಚ್ ಮಾಡಿಸ್ಬೋದು. ಇನ್ನು ಮೂರನೇ ಆಪ್ಷನ್ ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅರ್ಕಾ ಮೈಕ್ರೋಬೆಲ್ ಕನ್ಸೋರ್ಸಿಯಂ ಅಂತ ಸಿಗುತ್ತೆ. ಅದು ಒಂದು ಡ್ರಮ್ಗೆ 4 kg ಅಷ್ಟು ಹಾಕೊಳ್ಳಿ. ಸೊ ಅದಕ್ಕೆ 1 kg ಅದಕ್ಕೆ ಬೆಲ್ಲವನ್ನ ಆಡ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಹತ್ರ ಹಸುಗಳಿದ್ರೆ ಗಂಜಳ ಮತ್ತೆ ಸಗಣಿ ಒಂದು 10 kg ಗಂಜಳ, ಒಂದು 10 kg ಸಗಣಿ, ಒಂದು 10 ಲೀಟರ್ ಅಷ್ಟು ಗಂಜಳನ್ನ ಮಿಕ್ಸ್ ಮಾಡ್ಕೊಂಡು ಎಲ್ಲಾನು ಓವರ್ ನೈಟ್ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಬೇಕಾದ್ರೆ ದೊಡ್ಡ ಬಳ್ಳಿದು ಒಂದು 5 ಲೀಟರ್ ಅಷ್ಟು ಬುಡಕ್ಕೆ ಸುರಿಬಹುದು. ಸೊ ಅದ್ ನೋಡಿ ಮೂರಲ್ಲಿ ಯಾವ್ದಾದ್ರು ಸಾಯಿಲ್ ಡ್ರೆಂಚಿಂಗ್ ನಿಮ್ಗೆ ಈ 3 ಆಪ್ಷನ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಪೋಸ್ಟ್ ಮಾನ್ಸೂನ್ ಮಾಡ್ಬೋದು, ಪ್ರೀ ಮಾನ್ಸೂನ್ ಮಾಡ್ಬೋದು. ಈಗಲೂ ಮಾಡಿ, ಪೋಸ್ಟ್ ಮಾನ್ಸೂನ್ ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ, ಮೂರನ್ನು ಮಾಡಕ್ ಹೋಗ್ಬೇಡಿ. ಸೊ ಒಂದು ಆಪ್ಷನ್ಸ್ ಮಾಡ್ಕೊಳ್ಳಿ, ಸ್ಪ್ರೇ ಬೋರ್ಡೋ ಮಾಡಿ ಅಥವಾ ನಿಮ್ಗೆ ಏನೋ ಪೊಟಾಸಿಯಂ ಫಾಸ್ಫೇಟ್. ಸೊ ಅವೆರಡರಲ್ಲಿ ಯಾವ್ದಾದ್ರು ಒಂದು ಸ್ಪ್ರೇ. ಸೊ ಸಾಯಿಲ್ ಡ್ರೆಂಚಿಂಗ್ ಗೆ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಫಾಲೋ ಮಾಡ್ಕೊಂಡ್ರೆ ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್. ಅದು ಈಗ ಇನ್ ಕೇಸ್ ಹೆವಿ ರೈನ್ ಫಾಲ್ ಇದ್ದಾಗ ಸ್ವಲ್ಪ ಟೈಮ್ ಏನಾಗುತ್ತೆ, ಕೊಳರೋಗ ಸಮಸ್ಯೆ ಬರುತ್ತೆ ನಿಮಗೆ, ಫೈಟಾಪ್ತರ್ ಇನ್ಫೆಕ್ಷನ್. ಆ ತರ ಇದ್ದಾಗ ನಿಮಗೆ ಮೆಟಲಾರ್ಜಿಯನ್ ಮ್ಯಾಕ್ರೋಜಿಪ್ ಅಂತ ಒಂದು ಫಂಜಿಸೈಡ್ ಸಿಗುತ್ತೆ ನಿಮಗೆ, ಏನು ರಿಡಮಿಲ್ ಗೋಲ್ಡ್ ಅಥವಾ ಮ್ಯಾಕ್ಸ್ ಅಥವಾ ಟಾಟಾ ಮಾಸ್ಟರ್ ಅಂತ ಸಿಗುತ್ತೆ. ಅದು 2 grams per liter ಮಿಕ್ಸ್ ಮಾಡ್ಕೊಂಡು ಸೊ ನಿಮಗೆ ಸ್ಪಾಟ್ ಅಪ್ಲಿಕೇಶನ್ಸ್ ಯಾವ ಪ್ಲಾಂಟ್ ಅಲ್ಲಿ ಬಂದಿರುತ್ತೆ, ಇನ್ಫೆಕ್ಟೆಡ್ ಆಗಿರುತ್ತೆ, ರೋಗ ಬಂದಿರುತ್ತೆ ಅಂತ ಗಿಡಕ್ಕೆ ಮಾತ್ರ ಅದನ್ನ ಸ್ಪ್ರೇ ಮತ್ತೆ ಡ್ರೆಂಚಿಂಗ್ ಎರಡನ್ನೂ ಒಂದನ್ನೇ ಮಾಡಿದ್ರೆ ಸ್ಪಾಟ್ ಅಪ್ಲಿಕೇಶನ್ಸ್. ಎಂಟಿ ಪ್ಲಾಂಟ್ಸ್ ಗಳಿಗೆ ನಾನು ಆಗ್ಲೇ ಹೇಳಿದಾಗೆ ಸೊ ಅವು ಎರಡರಲ್ಲಿ ಒಂದನ್ನ ಸ್ಪ್ರೇ ಮಾಡಿ, ಸೊ 3 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದನ್ನ ಡ್ರೆಂಚಿಂಗ್ ಮಾಡ್ಕೊಂಡ್ರೆ. ಓಕೆ, ಸೊ ಬೇರೆ ಏನೋ ಪ್ರಶ್ನೆಗಳಿಲ್ವಾ? ಏನಾದ್ರು ಇದ್ರೆ ಸೊ ನೋಡಿ, ಒಂದು ಕೊನೆ ಇನ್ನೊಂದು 5 minutes. ಸೊ ಈ ತರ ಒಂದು ಕಾರ್ಯಕ್ರಮಗಳು ಡೈರೆಕ್ಟ್ ನಿಮ್ಗೆ ಒಂದು ಪ್ರಶ್ನೆಗಳನ್ನ, ನಿಮ್ಮಲ್ಲಿ ಏನೋ ಒಂದು ಡೌಟ್ಸ್ ಗಳು ಇರುತ್ತೆ, ಅದನ್ನ ಕೇಳಲಿಕ್ಕೆ ಅವಕಾಶ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾಗ. ಸೊ ಅದು ಒಂದು ನಮ್ಗೆ ನ್ಯೂ ಇನಿಷಿಯೇಟಿವ್ ಫ್ರಮ್ KVK ಗೋಣಿಕೊಪ್ಪ. ಹಾಗೇನೆ ಇದನ್ನ ಮೋರ್ ಎಫೆಕ್ಟಿವ್ ಮಾಡ್ಬೇಕು ಅಂದ್ರೆ ಕೆಲವೊಮ್ಮೆ ಈಗ ಡಿಸೀಸ್ ಸ್ಯಾಂಪಲ್ಸ್ ಇದ್ರೆ, ಆದಷ್ಟು ಲೈವ್ ಡಿಸೀಸ್ ಸ್ಯಾಂಪಲ್ಸ್ ಇದ್ರೆ ಇನ್ನು ಬಹಳ ಒಂದು ಎಫೆಕ್ಟಿವ್ ಆಗಿ ನಮ್ದು ನಾವು ಕಂಡಕ್ಟ್ ಮಾಡೋದಕ್ಕೆ ಸಹಾಯ ಆಗ್ತದೆ. ಯಾಕಂದ್ರೆ ಲೈವ್ ಡಿಸೀಸ್ ಸ್ಯಾಂಪಲ್ಸ್ ನ ನಾವು ಇಟ್ಟು ಒಂದು ಅಂದಾಜಲ್ಲಿ ಒಂದು ಇದು ಹೇಳೋದಕ್ಕಿಂತ ಕರೆಕ್ಟ್ ಆಗಿ ಒಂದು ಡಯಾಗ್ನೈಸ್ ಆಗುತ್ತೆ, ಇಮಿಡಿಯೇಟ್ ಆಗಿ ನಾವು ಅದಕ್ಕಿರುವಂತ ಒಂದು ಪರಿಹಾರವನ್ನು ಕೊಡಬಹುದು. ಸೊ ಇಲ್ಲಿವರೆಗೂ ಏನು ಈ ಲೈವ್ ಕಾರ್ಯಕ್ರಮ ಇತ್ತು, ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ರೈತ ಬಾಂಧವರು ನಮ್ಮ ಜೊತೆ ವಿಜ್ಞಾನಿಗಳೊಂದಿಗೆ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಿದ್ದಾರೆ. ಅವರಿಗೆ ಬೇಕಾದಂತಹ ಸಂದೇಹಗಳನ್ನ ನಿವಾರಿಸಿಕೊಂಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸೂಕ್ತ ಸಲಹೆಗಳನ್ನು ಕೂಡ ನೀಡಿದ್ದೀರಾ. ಖಂಡಿತ ನಿಮ್ಮೆಲ್ಲ ಸಲಹೆಗಳಿಗೆ ನಮ್ಮ ಕಡೆಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಈ ಕಾರ್ಯಕ್ರಮದಲ್ಲಿ ನನ್ನ ಕಲೀಗ್ಸ್ ಆದಂತಹ ದೇವಯ್ಯ ಅವರಾಗಿರ್ಬೋದು, ಮತ್ತೆ ವೀರೇಂದ್ರ ಕುಮಾರ್ ಅವರಾಗಿರ್ಬೋದು, ಮತ್ತೆ ಡಾಕ್ಟರ್ ಸುರೇಶ್, ಮತ್ತೆ ಹವಾಮಾನ ತಜ್ಞರು ಕೂಡ ಇದ್ರು. ಸೊ ಇದಲ್ಲದೆ ನಮ್ಮ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಾಜಿಜಾಜ್ ಅವರು ಕೂಡ ನಮ್ಮ ಜೊತೆ ಇದ್ದು ಸಂಪೂರ್ಣ ಸಹಕಾರವನ್ನ ನೀಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಮೂಡಿ ಬರಲಿಕ್ಕೆ ಸಹಾಯ ನೀಡಿದ್ದಾರೆ. ಸೊ ನಾನು ಎಲ್ಲರಿಗೂ ಮತ್ತೊಮ್ಮೆ ರೈತ ಬಾಂಧವರಿಗೆ ಹಾಗೂ ನನ್ನ ಎಲ್ಲ ಮಿತ್ರರಿಗೂ ಕೂಡ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಸೊ ಮುಂದಿನ ತಿಂಗಳಿನಲ್ಲಿ ಆಯಾ ಬೆಳೆಗಳಲ್ಲಿ ಏನು ಪ್ರಮುಖ ಬೆಳೆಗಳಲ್ಲಿ ನಿರ್ವಹಿಸಬೇಕಾದಂತಹ ಕಾರ್ಯಚಟುವಟಿಕೆಗಳು ನಾವು ಮೊದಲು ಪ್ರೆಸೆಂಟ್ ಮಾಡ್ತೇವೆ. ತದನಂತರ ನಿಮ್ಮ ಪ್ರಶ್ನೆಗಳು ಅಥವಾ ನೀವು ಚಾಟ್ ಬಾಕ್ಸ್ ಆಗಿದ್ದು ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಮುಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕಾಯ್ತಾ ಇರ್ತೀರ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ನಮಸ್ಕಾರ.